ನೇತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಕಾಮಾರ್ಥಸಿದ್ಧಯೇ. ಶ್ರೀ ಶೇಷಾಚಲ ಸತ್ಸಂಗದ 624ನೇ ಸಂಚಿಕೆಗೆ ಎಲ್ಲ ಕೇಳುಗರಿಗೂ ಸ್ವಾಗತವನ್ನ ಬಯಸ್ತಾ, ಈ ದಿನದ ದಾಸಬೋಧ ದಶಕ 4 ಸಮಾಸ 8 ಸಖ್ಯ ಭಕ್ತಿ ಭಾಗ 3ರ ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ವನಕಪುರ ಶ್ರೀ ಕ್ಷೇತ್ರ ಕುಕ್ಕುಗಡ್ಡಿ ಶ್ರೀಯುತರಿಗೆ ಕಾರ್ಯಕ್ರಮಕ್ಕೆ ದೀರ್ಘದಂಡ ನಮಸ್ಕಾರಗಳೊಂದಿಗೆ ಭಕ್ತಿಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಹೃದಯ ಕೇಳುಗರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಈ ದಿನದ ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ವನಕಪುರ ಶ್ರೀ ಕ್ಷೇತ್ರ ಕುಕ್ಕುಗಡ್ಡಿ ಅವರು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा, गुरुर साक्षात परब्रह्म तस्मै श्री गुरुवे नमः. गुरुर साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರು ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. अगड़िय आनंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. शुकासारिखे पूर्ण वैराग्य ज्यांचे, वशिष्ठा परिज्ञान योगेश्वराचे, कवी वाल्मिका सारिखा मान्य ऐसा, नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಶುಕಮುನೀತ, ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. श्रीराम जय राम जय जय राम. 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 राजाधिराज सद्गुरुनाथ महाराज की जय. श्री गुरुदेव दत्ತ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡೋತ್ತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ಪರಾವತಾರವೇ ಆಗಿರುವಂತಹ ಶ್ರೀ ಕ್ಷೇತ್ರ ಅಗಡಿಯ ಆನಂದವನದ ಅಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ಮತ್ತು ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ವಂದಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿ
ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆ ಕಾರ್ಯವನ್ನ ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಅನುಭಾವಿಗಳು ಆಗಿರುವಂತಹ ಶ್ರೀ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲಾ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀ ದತ್ ಅವರಿಗೂ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಶೇಷಾಚಲ ಕಾರ್ಯಕ್ರಮದ ಈ ಒಂದು ಸಮಯದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಹಿರಿಯರಿಗೂ, ತಾಯಂದಿರಿಗೂ, ಗುರು ಬಂಧುಗಳಿಗೂ, ಗುರು ಭಗಿನಿಯರಿಗೂ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ನೀವುಗಳೆಲ್ಲ ಸದ್ಗುರು ಸಮರ್ಥರ ಕೃಪೆಯಿಂದ ಅವರು ನುಡಿಸಿದಂತಹ 2 ವಿಚಾರಗಳನ್ನು ಶ್ರೀ ಸಮರ್ಥ ರಾಮದಾಸ್ ಮಹಾರಾಜರಿಂದ ರಚಿತವಾಗಿರುವಂತಹ ದಿವ್ಯ ಗ್ರಂಥರಾಜ ದಾಸಬೋಧದ ದಶಕ 4 ಸಮಾಸ 8 ಸಖ್ಯ ಭಕ್ತಿ ನಿರೂಪಣೆಯ 2 ಭಾಗಗಳನ್ನು ಈಗಾಗಲೇ ನಾವು ಚಿಂತನೆ ಮಾಡಿದ್ದಾಗ್ಯದ. ಇವತ್ತ 3ನೇ ಭಾಗ ನೀವುಗಳೆಲ್ಲ ಶ್ರವಣ ಮಾಡೋಣ. ಬಹಳ ಅದ್ಭುತ ಅನಿಸ್ತದ. ಯಾಕಂದ್ರೆ ಈ 4ನೇ ದಶಕ ಅನ್ನುವಂಥದ್ದು ಇಷ್ಟೊಂದು ಮಹತ್ವಪೂರ್ಣದ ಅಂದ್ರೆ ಭಗವಂತನ ಪ್ರಾಪ್ತಿಗಾಗಿ ಬೇಕಾಗಿರುವಂತಹ ಭಕ್ತಿಯ 9 ರೀತಿಯ ಲಕ್ಷಣಗಳನ್ನ ವಿಶದವಾಗಿ ತಿಳಿಸಿದಂತಹ ಒಂದು ದಶಕ ಯಾವುದಪ್ಪ ಅಂದ್ರೆ ಅದು 4ನೇ ದಶಕ. ಅಂತ 4ನೇ ದಶಕದಾಗ ಈಗಾಗಲೇ ನಾವು ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಆಮೇಲೆ ವಿಷ್ಣು ಸ್ಮರಣ ಭಕ್ತಿ, ಪಾದ ಸೇವನ ಭಕ್ತಿ, ಅರ್ಚನ ಭಕ್ತಿ, ವಂದನ ಭಕ್ತಿ, ದಾಸ್ಯ ಭಕ್ತಿ, ಸಖ್ಯ ಭಕ್ತಿಗೆ ಬಂದು ನೀವುಗಳೆಲ್ಲ ಸಖ್ಯ ಭಕ್ತಿಯ ಕುರಿತಾಗಿ ಚಿಂತನೆ ಮಾಡಲಿಕ್ಕೆ ಹತ್ತೆವು. ಸಮರ್ಥರು ದಾಸಬೋಧದ ಪೂರ್ಣ ಸಾರವನ್ನೇ ಹೇಳುವತ್ನಾಗ ಅಂತಾರರು, ಭಕ್ತಿ ಚೇನ ಯೋಗಿ ದೇವ ನಿಶ್ಚಯಿ ಪಾವತಿ ಮಾನವ ಐಸಾ ಆಹೆ ಅಭಿಪ್ರಾಯ ಬೋಲಿಲೆ ಏ ಗ್ರಂಥಿ. ಈ ಗ್ರಂಥದ ಪೂರ ಅಭಿಪ್ರಾಯವನ್ನು ನಾನು ನಿಮಗೆ ಹೇಳ್ಬೇಕಂದ್ರ, ಭಕ್ತಿ ಮಾರ್ಗದಿಂದ ನಿಶ್ಚಿತವಾಗಿಯೂ ನಿಮಗೆ ಭಗವಂತನ ಪ್ರಾಪ್ತಿ ಆಗ್ತದ. ಅಂತ ಭಕ್ತಿ ಮಾರ್ಗದೊಳಗಿರುವಂತ 9 ವಿಧದ ಭಕ್ತಿಯ ಸಂಪೂರ್ಣ ಲಕ್ಷಣಗಳನ್ನ, ಮಹತ್ವವನ್ನ ನೀವು ತಿಳ್ಕೊಂಡು ಅದನ್ನು ನಿಮ್ಮ ಜೀವನದೊಳಗೆ ಮೈಗೂಡಿಸಿಕೊಂಡು ನೀವು ಅಕಸ್ಮಾತ್ 9 ವಿಧದ ಭಕ್ತಿಯಿಂದ ಸದ್ಗುರುನಾಥನನ್ನ ಅರ್ಚನೆ ಮಾಡಿದ್ರಿ ಅಂದ್ರೆ, ಸದ್ಗುರುನಾಥಗೆ ಅನನ್ಯವಾಗಿ ಶರಣ ಹೋಗಿ ಅವನ ಭಕ್ತಿಯನ್ನು ಮಾಡಿದ್ದೇ ಆದ್ರೆ ನಿಜವಾಗಿಯೂ ಸದ್ಗುರುಗಳ ಸ್ವರೂಪ ಅನ್ನುವಂತಹದ್ದು ನಿಮಗೆ ನಿಶ್ಚಿತವಾಗಿಯೂ ಪ್ರಾಪ್ತ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇಂಥ ಭಕ್ತಿ ಮಾರ್ಗದ ಈ ಒಂದು 9 ವಿಧದ ಭಕ್ತಿಯ ಲಕ್ಷಣಗಳು ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ಮುಖ್ಯ ಭಕ್ತಿ ಯಾವುದು ಅನ್ನುವಂಥದ್ದು ಗೊತ್ತಾಗುವುದಿಲ್ಲ. ಸಮರ್ಥರಂತಾರ, ಭಗವದ್ಭಕ್ತಿ ಉತ್ತಮ. ಹೌದಪ್ಪ, ಎಲ್ಲರೂ ಭಗವಂತನ ಭಕ್ತಿ ಮಾಡ್ತಾರ. ಆದ್ರೆ ಯಾವ ಭಕ್ತಿ ಮಾಡೋದ್ರಿಂದ ಸದ್ಗುರುನಾಥ ಸಂತೋಷಗೋತಾನ, ಯಾವ ಭಕ್ತಿಯಿಂದ ಸದ್ಗುರುನಾಥ ಸಂತೋಷಗೋತಾನ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಂಡು ಮಾಡಿದ್ರಿ ಅಂದ್ರೆ ಅಂಥ ಒಂದು ಶ್ರೇಷ್ಠವಾದಂಥ ಭಕ್ತಿ ನಮಗೆ ಭಗವಂತನ ಸಾಮೀಪ್ಯಕ್ಕೆ ಒಯ್ತದ. ಅಂತ ಅತಿ ಸಾಮೀಪ್ಯದ ಭಗವಂತನ ಅತಿ ಸಾಮೀಪ್ಯದ ಲಕ್ಷಣಗಳನ್ನ ಇವತ್ತು ಸಖ್ಯ ಭಕ್ತಿಯೊಳಗೆ ನೋಡ್ಲಿಕ್ಕತ್ತೇವೆ. ಯಾಕಂದ್ರೆ ಸಖ್ಯ ಭಕ್ತಿಯ ಮುಂದೆ ಮುಕ್ತಿಯಾಗುವುದು. ಕಾಕಣಿಕೆ ರಾಮಾಚಾರ್ಯ ಅಂತಾರೆ, ಸಖ್ಯ ಭಕ್ತಿಯ ಮುಂದೆ ಮುಕ್ತಿಯಾಗುವುದು, ಮುಕ್ತಿಯೊಳವಾದವೇ ಮುಗಿದು ಹೋಗುವುದು ಅಂತ ತಮ್ಮ ಇದ್ರೊಳಗೆ ಅವರು ಏನಪ್ಪಾ ಅಂದ್ರೆ ಪ್ರಸಾದದೊಳಗೆ ಹೇಳ್ತಾರೆ. ಹಂಗ ಸಖ್ಯ ಭಕ್ತಿ ಅನ್ನುವಂಥದ್ದು ಇಂಥ ಒಂದು ಶ್ರೇಷ್ಠ ಭಕ್ತಿ ಅದಲ್ಲ. ಪ್ರತಿಯೊಬ್ಬರೂ 9 ವಿಧಗಳ ಭಕ್ತಿಗಳನ್ನ, ಅಂದ್ರೇನು 7 ವಿಧದ ಭಕ್ತಿಗಳನ್ನ ನಾವು ಆಚರಿಸ್ತೇವೆ. ಯಾವುದು? ಶ್ರವಣವನ್ನ ಮಾಡ್ತೇವೆ, ಕೀರ್ತನವನ್ನ ಮಾಡ್ತೇವೆ, ಭಗವಂತನ ಗುಣಗಾನ ಮಾಡ್ತೇವೆ, ಭಗವಂತನ ನಾಮದ ಸ್ಮರಣವನ್ನ ಮಾಡ್ತೇವೆ, ಭಗವಂತನನ್ನು ಸರ್ವತೋಪಮುಖವಾಗಿ ನಾವು ಅವ್ರ ಮೇಲೆ ಶರಣಾಗತರಾಗಿ ಅವ್ರನ್ನ ನಂಬುತ್ತೇವೆ. ಅವ್ರ ಚರಣವನ್ನ, ಭಗವಂತನ ಅರ್ಚನವನ್ನ, ನವವಿಧ ಭಕ್ತಿಯನ್ನು ಒಳಗೊಂಡು ನಾವು ಅರ್ಚನವನ್ನು ಮಾಡ್ತೇವೆ, ದಾಸ್ಯವನ್ನು ಮಾಡ್ತೇವೆ, ವಂದನವನ್ನು ಮಾಡ್ತೇವೆ. ಭಗವಂತ ಎಲ್ಲಾ ಕಡೆ ಇದ್ದಾನಂತ ತಿಳ್ಕೊಂಡ ಆ ಒಂದು ಇದರಿಂದ ನಾವೆಲ್ಲರಲ್ಲಿ ಆ ಭಗವಂತನ ಕರ್ಕೊಂಡು ನಮಸ್ಕಾರ ಮಾಡ್ತೇವೆ. ಇಷ್ಟೆಲ್ಲ ಮಾಡೋ ಹೊತ್ನ್ಯಾಗ ಈ 7 ಥರದ ಭಕ್ತಿಯೊಳಗೆ ನಾವು ನೋಡಿದಾಗ ಭಗವಂತ ಮತ್ತು ಭಕ್ತ ಇವರಿಬ್ಬರಂತಲ್ಲಿ ಅಂತರ ಕಂಡು ಬರ್ತದೆ. ಅಂದ್ರೆ ಭಕ್ತನು ಇದ್ದಾನ, ಭಗವಂತ ಇದ್ದಾನ, ಭಕ್ತ ಇದ್ದಾನ, ಶಿಷ್ಯ ಇದ್ದಾನ, ಸದ್ಗುರುಗಳಿದ್ದಾನ. ಅಂದ್ರ ಭಕ್ತ ಭಗವಂತನನ್ನ ಅರ್ಚನಾ ಮಾಡೋದಂತ ಏನೋ ಅವನ ಭಕ್ತಿ ಮಾಡುವಂತಹ ಇಲ್ಲಿ 2
ದೇವ ಮತ್ತು ಭಕ್ತರ ಒಂದ ಏನಪ್ಪಾ ಅಂದ್ರೆ ವಿಂಗಡಣೆ ಆಗ್ಯದ ಇಲ್ಲಿ. ಆದ್ರ ಇಷ್ಟೆಲ್ಲ 7 ತರದ ಭಕ್ತಿಗಳನ್ನ ನಾವು ಸರಿಯಾಗಿ ಮಾಡಿದೇವಂದ್ರ ಉಚ್ಚ ಮಟ್ಟದೊಳಗ ಅಂತ ಒಂದು ಏನಪ್ಪಾ ಅಂದ್ರೆ ಭಕ್ತಿಯಿಂದ ನಾವು ಮಾಡಿದ್ದೇ ಆದ್ರ 8ನೇ ಭಕ್ತಿ ಇವತ್ತೇನದಲ್ಲ ಇದು ಏನು ಸಖ್ಯ ಭಕ್ತಿ ಅದಲ್ಲ, ಇಲ್ಲಿ ದೇವ ಮತ್ತು ಭಕ್ತರಲ್ಲಿಯ ಭೇದ ಅಳಿದು ಹೋಗ್ಬಿಡ್ತಾ ಇಲ್ಲಿ. ಇದು ಬಹಳ ವಿಶೇಷ. ಇಲ್ಲಿ ಎಷ್ಟೊಂದು ಭಕ್ತ 7 ಭಕ್ತಿ ಮಾಡೋದಾಗಿ ಎಷ್ಟೊಂದು ಭಗವಂತನನ್ನ ಸದ್ಗುರುನಾಥನನ್ನ ಪ್ರೀತಿ ಮಾಡ್ತಿರ್ತಾನ, ಸದ್ಗುರುವಾಗಿ ಅನನ್ಯ ಶರಣ ಹೋಗಿರ್ತಾನ, ಸದ್ಗುರುವಿನ ಒಂದು ಸಾನ್ನಿಧ್ಯದಿಂದ ಅಂತರಾಗ್ಲಾರ್ದಾಗ ನೋಡ್ಕೋತಿರ್ತಾನ, ಸದಾ ನಾಮಸ್ಮರಣೆ ಒಳಗಿರ್ತಾನ. ಇರುದ ಆಗ್ಲಿಲ್ಲ ಅಂತಂದ್ರ ಅವಾಗ ಸಮಾಧಾನೇ ಆಗೋದಿಲ್ಲ. ಇವತ್ತಿದ್ರ ಹಿಂದಿನ ದಾಸ್ಯ ಭಕ್ತಿ ನೋಡಿದೆ ಅಂದ್ರೆ ನಾವು ದಾಸ್ಯ ಭಕ್ತಿಯೊಳಗ ದಾಸ ಏನ್ ಮಾಡ್ತಾನ, ತನ್ನ ಸದ್ಗುರುವಿಗೆ ಸಂಪೂರ್ಣ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೋತಾನ. ಏನು ಮಾಡ್ಕೊಂಡ್ರು ಸಹಿತ ನಾವು ಸಮಾಧಾನ ಆಗೋದು ಏನಂತ ಏನು ಮಾಡ್ಲಿ, ಕಾಯ ದ್ಯಾವ್ಯತ್ಯಾಸಿ ವಾವೇ ಉತ್ತರಾಯಿ ಠೇವಿತೋ ಹಾಪಾಯಿ ಜೀವ ತೋಡ, ನನ್ನ ಜೀವಾನೇ ನನ್ನ ಸದ್ಗುರುನ ಕೊಟ್ಟರು ಸಹಿತ ಕಡಿಮೆ ಅದ ಅಂತೇಳಿ ಈ ಸ್ಥಿತಿ ತನಕ ಹೋಗಿರ್ತಾನ. ಆದ್ರೆ ಅಲ್ಲಿ ಹೋದ್ರು ಸಹಿತ ಅಲ್ಲಿ ಏನದ ಅಂದ್ರೆ ಹೆಂಗಿರ್ತದ, ಭಕ್ತ ಭಗವಂತನ ಬಿಟ್ಟು ಇರ್ಲಾರ್ದಂತ ಸ್ಥಿತಿ ಭಕ್ತಂದಾಗಿದ್ರ ಸಖ್ಯ ಭಕ್ತಿ ಹೋಗೋತ್ನ ಇಷ್ಟೊಂದು ಭಕ್ತನ ಮೇಲೆ ಭಗವಂತನ ಪ್ರೇಮ ಉತ್ಪತ್ತಿ ಆಗ್ತಂದ್ರ ಭಕ್ತರನ್ನ ಬಿಟ್ಟು ಭಗವಂತಗಿರ್ಲಿಕ್ಕೆ ಆಗುದಿಲ್ಲ ಅಂತ ನೋಡ್ರಿ. ಏನು ವಿಶೇಷ, ಇಂಥ ಒಂದು ಸಖ್ಯತ್ವ ನಿರ್ಮಾಣ ಆಗಿಬಿಡ್ತದ ಭಗವಂತ ಮತ್ತು ಭಕ್ತ. ಭಕ್ತ ಏನಂತಾರ, ದಾಸನಾಗಿಯೇ ಪ್ರೀತಿ ಮಾಡ್ತಿರ್ತಾನ ಭಗವಂತನ. ಆದ್ರ ಭಗವಂತ ತನ್ನ ಭಗವತ್ತದ ಸ್ವರೂಪದ ಒಂದು ಸ್ಥಿತಿಯನ್ನು ಮರ್ತು ಬಿಡ್ತಾನಲ್ಲಿ. ಮರ್ತ ತಾನು ಭಕ್ತನ ಜೊತೆ ಇದ್ದುಕೊಂಡು ಏನಪ್ಪಾ ಅಂದ್ರ 2 ದೇಹ 1 ಪ್ರಾಣ ಅಂತಾರಲ್ಲ, ಹಂಗ ಭಗವಂತ ಮತ್ತು ಭಕ್ತರ ಒಳಗಿನ ಒಂದು ಸ್ಥಿತಿ ಏರ್ಪಾಡಾಗ್ತದ. ಇದು ಸಖ್ಯ ಭಕ್ತಿಯ ವಿಶೇಷತೆ ಅಂತಾರ. ಇಷ್ಟು ಹೋದಾಗ ಭಗವಂತ ತನ್ನನ್ನ ತಾನು ಸಂಪೂರ್ಣ ಏನಪ್ಪಾ ಅಂದ್ರೆ ಭಕ್ತಗ ತನ್ನ ನಿಜ ಸ್ವರೂಪವನ್ನು ತೋರಿಸ್ಲಿಕ್ಕೆ ಮುಂದೆ ತಡಾನೇ ಇಲ್ಲ. ಹೆಂಗ ಕೃಷ್ಣ ಪರಮಾತ್ಮ ಯುದ್ಧದ ಪ್ರಸಂಗದೊಳಗ ಕುರುಕ್ಷೇತ್ರದೊಳಗ ಅಂತ ಒಂದು ಎಲ್ಲಾ ಕಡೆ ಸೈನ್ಯ ನಿಂತ್ಯದ, ಇನ್ನು ಯುದ್ಧ ಆಗುದದ, ಆದರೂ ಸಹಿತ ತನ್ನ ಸಖನಾದಂತಹ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದಲ್ಲ. ಎಂಥ ಅಗಾಧ ಪ್ರೇಮ ತನ್ನ ಸಖನ ಮೇಲೆ ಇರಬೇಕು ಅನ್ನುವಂಥದ್ದನ್ನ ನಾವು ಆ ದೃಷ್ಟಾಂತದಿಂದ ನೋಡಬೇಕು. ಏನು ಸ್ವತಃ ಸದಾ ಪಾದ ಸೇವನೆ ಮಾಡುವಂತಹ ಲಕ್ಷ್ಮೀ ದೇವಿಗೆ ತನ್ನ ಏನಪ್ಪಾ ಅಂದ್ರೆ ಸಂಪೂರ್ಣ ಸ್ವರೂಪವನ್ನು ತೋರಿಸಲಾರ್ದ, ವಿಶ್ವ ಸ್ವರೂಪವನ್ನ ತೋರಿಸಲಾರ್ದಂತ ಭಕ್ತ ತನ್ನ ಸಖನಿಗೆ, ಅದು ಯುದ್ಧ ರಂಗದೊಳಗ ರಥ ಬೆಟ್ಟ ತಳಗಿಳಿದು ತನ್ನ ಸ್ವರೂಪವನ್ನು ತೋರಿಸಿ ಅವಾಗ ಸಮಾಧಾನ ಮಾಡ್ತಾನ. ಅಂದ್ರೆ ಭಕ್ತನ ಒಂದು ಸಮಾಧಾನಕ್ಕಾಗಿ ಭಗವಂತ ಏನಾದರೂ ಮಾಡಬಹುದು. ಅದು ಯಾವಾಗ ಅಂದ್ರೆ ಸಖ್ಯ ಭಕ್ತಿಯೊಳಗೆ ನಾವಿದ್ದಾಗ. ಅಂಥ ಶಕ್ಯ ಭಕ್ತಿಯ ಒಂದು ವಿಶೇಷತೆಯನ್ನ ಸಮರ್ಥರು ತಮ್ಮ ಓವಿ ಮುಖಾಂತರ ಹೇಳಿಕತ್ತಾರ. ಅಂತಹದ್ದು ಹೋದ ಒಂದು ಸತ್ಸಂಗದಾಗ 20 ಓವಿಗಳ ಬಗ್ಗೆ ನಾವು ಚಿಂತನೆ ಮಾಡಿದೆವು ಸಖ್ಯ ಭಕ್ತಿಯೊಳಗೆ. ನಾವು ಇವತ್ತು ನಾವು 21ನೇದ್ದು ಮಾಡಬೇಕು. ಆ 20 ಓವಿ ತನಕ ಏನಿತ್ತು, ಅಥವಾ 19ನೇ ಓವಿ ಒಳಗ ಸಮರ್ಥರು ಏನು ಹೇಳ್ತಿದ್ರ ಅಂದ್ರ ಸಖ್ಯತ್ವವನ್ನ ಮಾಡುವಂತ ಭಕ್ತನ ಸ್ಥಿತಿ ಹೆಂಗಿರ್ತಂದ್ರ, ಶ್ರೀರಾಮ ಸಮರ್ಥ ಶ್ರೀರಾಮ್ ದೇವಾ ವೇಗಳೆ ಕೋಣಿ ನಾಹಿ ऐसे बोलती सर्वही परंतु त्यांची निष्ठा काही तैसीच नसे. ಉಳುಕಿದವ್ರ ಭಕ್ತಿ ಹೆಂಗಿರ್ತಂದ್ರ ನಾವೆಲ್ಲ ಅಂತೇವ್, ಎಲ್ಲರೂ ಏನಂತಾರ ಅಂದ್ರ ಗುರುನಾಥ, ಸದ್ಗುರುನಾಥ, ಚಿದಂಬರ, ಶೇಷಾಚಲ ಸದ್ಗುರುವೇ, ನಿನ್ನ ಹೊರತಾಗಿ ನಮಗೆ ಯಾರೂ ಗತಿ ಇಲ್ಲ, ನೀನೇ ಸರ್ವಸ್ವ ಅಂತೇವ್ ಕರೆ. ಆದ್ರ ಆ ಪ್ರಕಾರ ನಮ್ಮ ಅಂತರಂಗ ಅಷ್ಟೊಂದು ಪರಿಪಕ್ವ ಆಗಿರುವುದಿಲ್ಲ. ಏನೋ ಅಂತಾರಲ್ಲ, ಅಲ್ಲಿಕ್ಕೆ ಅನ್ನೋದು ಏನು ದೊಡ್ಡಗಾದಲ್ಲ, ವಾಸ್ತವದಲ್ಲಿ ಅದನ್ನ ಇದ್ದು ತೋರಿಸುದು ಅಷ್ಟು ಬೆರೆಯದ ಅಂತಾರ. ನಿನ್ನ ಹೊರತು ನನಗೆ ಗತಿ ಇಲ್ಲ ಅಂತಂದಾಗ ಅವ್ ಹೆಂಗಾಗಿಬಿಟ್ಟಿರ್ಬೇಕಂದ್ರ ಪೂರ್ಣ ಅನಾಥನಾಗಿ ಬಿಟ್ಟಿರ್ಬೇಕು. ಅವ ಯಾರ ಮೇಲೂ ಅವಲಂಬನೆ ಇರ್ಲಾರ್ದ ಕೇವಲ ಸದ್ಗುರುನಾಥನ ಮೇಲೆ ಅವಲಂಬನೆ ಇಟ್ಟು ಬದುಕುವಂತ ಸ್ಥಿತಿ ಇದ್ದಲ್ಲ, ಅಂತ ಸ್ಥಿತಿ ಇದ್ದವ ಮಾತ್ರ ಅವ ಅಂದದ್ದಕ್ಕ ಇರುವುದಕ್ಕ ಒಂದಿರ್ತದೆ. ಇಲ್ಲಿಕ್ಕಂದ್ರ ಗುರುನಾಥ, ಸದ್ಗುರುನಾಥ ಇದೆಲ್ಲ ನಿಮ್ದೇ ರೀ, ನಿಮ್ಮ ಅನುಗ್ರಹದಿಂದನೇ ಇದೆಲ್ಲ ಅದ ರೀ, ಹೌದಪ್ಪ ಎಲ್ಲ ನನ್ನ ಅನುಗ್ರಹದಲ್ಲೋ, ಇದು ಮನಿಗಿನಿ ಎಲ್ಲ ನನ್ನ ಹೆಸರಲ್ಲಿ ಬರೆದು ಬಿಡೋದ್ರ ಬಿಡ್ತಾರ.
ಹಂಗ ಎಲ್ಲಾ ನಿಂಬುದದ ಅಂತ ತಿಳ್ಕೊಂಡವ್ರು ಯಾರಿದ್ರು ಅಂದ್ರೆ ಹೋದ ವಾರನಾಗ ನಾವು ಅದನ್ನ ಒಂದು ದೃಷ್ಟಾಂತನು ಹೇಳಿದ್ದಾಗ್ಯದ. ಶಿವಾಜಿ ಮಹಾರಾಜರು, ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ಶಿಷ್ಯರಲ್ಲಿ ಅತ್ಯಂತ ಅಗ್ರಗಣ್ಯ ಶ್ರೇಷ್ಠ ಶಿಷ್ಯರು ಯಾರಪ್ಪ ಅಂದ್ರ ಸ್ವತಃ ಶಿವಾಜಿ ಮಹಾರಾಜರು. ಚಕ್ರವರ್ತಿ ಇದ್ರು ಸಹಿತ ಸದಾ ಸದ್ಗುರುನ ಸಾನ್ನಿಧ್ಯಕ್ಕಾಗಿ ಹಂಬಲುತ್ತಿದ್ರು. ಸದ್ಗುರುವಿಗೆ ತನ್ನ ಇಡೀ ರಾಜ್ಯವದ ಒಂದು ಸರ್ವ ಸಂಪತ್ತನ್ನ ಏನಪ್ಪಾ ಅಂದ್ರೆ ಬರೆದು ಅದರ ಮೇಲೆ ರಾಜಮುದ್ರೆ ಒತ್ತಿ ಅವರ ಸಮರ್ಥರ ಜೋಳಿಗೆ ಒಳಗೆ ಹಾಕಿದಂತ ಅಂತ ವೀರ ಧೀರ ಭಕ್ತ ಯಾರಪ್ಪ ಅಂದ್ರ ಅದು ಶಿವಾಜಿ ಮಹಾರಾಜರು. ಅಂಥ ಭಕ್ತರ ಸಮರ್ಥರಿಗೆ ವಿಚಾರ ಮಾಡಿದ್ರೆ 40 ಮಂದಿ ಇದ್ರಂತ. ಅಂತ ಒಂದು ಶ್ರೇಷ್ಠ ಅಂತರಂಗದ ಭಕ್ತರೊಳಗ 40 ಮಂದಿ ಇಂತಿಂಥ ಭಕ್ತರಿದ್ರು. ಅದ್ರಾಗ ನಾವು ವಿಶೇಷವಾಗಿ ನೋಡ್ಲಿಕ್ಕಾಗಿ ಕಲ್ಯಾಣ ಸ್ವಾಮಿಗಳು ಹೆಂಗಿದ್ರು ಅಂದ್ರ ಸಮರ್ಥರಂತಲ್ಲಿ ಇರುವಂತಹ ಸರ್ವ ಏನಪ್ಪಾ ಅಂದ್ರೆ ಸಾಮರ್ಥ್ಯ ಪೂರ್ಣ ಏನಪ್ಪಾ ಅಂದ್ರ ಕಲ್ಯಾಣ ಸ್ವಾಮಿ ಮೇಲೆ ಧಾರೆ ಎರೆದು ಕೊಟ್ಟು ಬಿಟ್ಟಿದ್ರು ಸಮರ್ಥರು. ಆಮೇಲೆ ಉದ್ಧವ ಗೋಸಾವಿ ಸಮರ್ಥರ ಮಾನಸ ಪುತ್ರ. ಉದ್ಧವ ಗೋಸಾವಿ ಅಂದ್ರೆ ಮಾನಸ ಪುತ್ರ. ಸಮರ್ಥರ ಅವತಾರ ಕಾರ್ಯ ಮುಗಿದ ಮೇಲೆ ಸಮರ್ಥರ ಏನು ಒಂದು ಕರ್ಮಗಳನ್ನು ಮಾಡೋದಾಗ್ಲಿ ಅಥವಾ ಏನೇ ಒಂದು ಮಗ ಮಾಡುವಂತ ಕಾರ್ಯ ಇರ್ತದಲ್ಲ ಅದನ್ನ ಮಾಡಿದವ್ರು ಯಾರಂದ್ರ ಉದ್ಧವ ಗೋಸಾವಿ ಮಾನಸ ಪುತ್ರ. ಇನ್ನು ಮಾನಸ ಪುತ್ರಿ ವೀಣಾಬಾಯಿ ಗೋಸಾವಿ. ಆ ಕಥೆನೂ ನಾವು ಪ್ರಸಂಗ ಬಂದಾಗ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಅದನ್ನು ವಿಸ್ತಾರ ಮಾಡಿ ಹೇಳೋಣಂತ. ವೀಣಾಬಾಯಿಗಂತರೂ ಸ್ವತಃ ಸಮರ್ಥರೇ ಆಕಿಗೆ ಏನಪ್ಪಾ ಅಂದ್ರೆ ಉದ್ಧಾರ ಮಾಡಿ ಆಕಿ ಬೇಡ್ಕೊಂಡದ್ದಕ್ಕ ಆಕಿನ ಏನಪ್ಪಾ ಅಂದ್ರೆ ಸದ್ಗತಿ ಕೊಟ್ಟ ಕಳಿಸಿದಂತಹದ್ದು. ಅಂತ ಒಂದು ಶ್ರೇಷ್ಠ ಉದಾಹರಣ ನಮಗೆ ಇಡೀ ಒಂದು ಇತಿಹಾಸದಾಗ ಸಿಗಬೇಕಾಗಿತ್ತು ಅಂದ್ರೆ ಅದು ವೀಣಾ ಗೋಸಾವಿ ಏನು ಅಕ್ಕ ತಾಯಿ ವೀಣಾ ಗೋಸಾವಿ. ಎಷ್ಟು ಮಂದಿ ಇದ್ರು ಸಮರ್ಥರ ಶಿಷ್ಯರೊಳಗ. ಅಂಥ ಸಮರ್ಥರ ಒಂದು ಪ್ರಭಾವ ಹೆಂಗಿತ್ತು ಅಂದ್ರೆ ಸಮರ್ಥರಿಗಾಗಿ ಅವರ ಬೆನ್ನತ್ತಿ ಬದುಕಿದವರು ಇದ್ರಲ್ಲ ಅವರೆಲ್ಲ ಸಖ್ಯತ್ವದೊಳಗಿದ್ರು. ಅವ್ರ ಸಂಬಂಧ ಸದ್ಗುರು ಸಮರ್ಥರು 24 ತಾಸ ತಮ್ಮ ಶಿಷ್ಯರ ಸಂರಕ್ಷಣೆಗಾಗಿ ಚಿಂತನೆ ಮಾಡ್ತಿದ್ರು, ಸಂರಕ್ಷಣೆ ಮಾಡ್ತಿದ್ರು. ಹಂಗೆ ನೀವು ಪಾಂಡುರಂಗನ ಒಂದು ನಾವು ಇದ್ರಾಗ ನೋಡಿದೇವ ಅಂದ್ರ ಭಕ್ತಿ ವಿಜಯದೊಳಗೆ ನೋಡಿದೇವ ಅಂದ್ರ ಪಾಂಡುರಂಗನ ಭಕ್ತಿ ಮಾಡಂತ ಸಂತರು ಏನಿದ್ದಾರಲ್ಲ ಅವರೆಲ್ಲರೂ ಪಾಂಡುರಂಗನ ಜೋಡಿ ಸಖ್ಯತ್ವವನ್ನು ಮಾಡಿದ್ರು. ಇವತ್ತು ನೀವು ಸಂತ ತುಕಾರಾಮರು ತಗೋರಿ, ಜ್ಞಾನೇಶ್ವರ ಮಾಹುಲಿಯವ್ರನ್ನ ತಗೋರಿ, ಆಮೇಲೆ ನಿವೃತ್ತಿನಾಥರು, ಸೋಪಾನ, ಮುಕ್ತಾಬಾಯಿ, ಜ್ಞಾನೇಶ್ವರರು, ಆಮೇಲೆ ನಾಮದೇವ, ಆಮೇಲೆ ಈ ಸಂತ ಏಕನಾಥ್ ಮಹಾರಾಜರು, ಚೌಕಾಮೇಳ, ಆಮೇಲೆ ನರಹರಿ ಸೋನಾರ, ಸಾವಂತಮಾಳಿ, ಇಬ್ರು ಅವರಂತರು ನೋಡ್ರಿ. ಜನಾಬಾಯಿ ಅಂತ ಸಂತ ಜನಾಬಾಯಿ, ಸಕುಬಾಯಿ, ಇವರೆಲ್ಲ ಚರಿತ್ರೆಗಳು ನೋಡಿದ್ರೆ ಇವರೆಲ್ಲ ಸಂಕಟ ಸಮಯದೊಳಗ ಯಾವಾಗಲೂ ಏನಪ್ಪಾ ಅಂದ್ರೆ ಇವ್ರ ಹೆಂಗ ಪಾಂಡುರಂಗನ ಸಾನ್ನಿಧ್ಯ ಬಯಸ್ತಿದ್ರಲ್ಲ ಹಂಗ ಪಾಂಡುರಂಗ ಇವ್ರ ಜೊತೆ ಇರ್ತಿದ್ದ, ಇವ್ರ ಕೈಲಿ ಬಯಸ್ಕೋತಿದ್ದ, ಇವ್ರ ಕೈಯಾಗ ಕೆಲಸ ಮಾಡ್ತಿದ್ದ, ಇವ್ರಿಗೆ ಏನು ತ್ರಾಸ ಆಗಬಾರ್ದು ಅಂತೇಳಿ ಇವರೆಲ್ಲರ ಸಂಬಂಧ ದುಡಿದ ಉದಾಹರಣೆಗೆ ಸಿಗ್ತಾವ. ಇವರೆಲ್ಲರೂ ಸಖ್ಯ ಭಕ್ತಿಯ ಪರಾಕಾಷ್ಠೆಗೆ ಹೋದವರು. ಇವ್ರ ಬಾಯಿಲಿ ಏನು ಬರ್ತಿತ್ತಲ್ಲ ಅದು ಅವ್ರ ಪಾಂಡುರಂಗನ ಹೊರತಾಗಿ ನಮಗೆ ಯಾರು ಗತಿ ಇಲ್ಲ ಅಂತಿದ್ರಲ್ಲ ಅದು ಸತ್ಯ. ಆದ್ರೆ ಜನರು ಈಗಿನ ಜಗತ್ತಿನೊಳಗ ಎಲ್ಲರೂ ಬಾಯಿಲೆ ಮಾತಾಡ್ದಂಗೆ ಇರ್ತಾರಂತ ತಿಳ್ಕೊಬೇಡ್ರಿ ಅಂತ ಅವ್ರು ಅಂತಾರೆ. ದೇವಾವೇಗಳೇ ಕೋಣಿ ನಾಹಿ ಐಸೆ ಬೋಲತಿ ಸರ್ವೈ. ಸಮರ್ಥರು ಬಿಟ್ಟು ನಮಗೆ ಮತ್ತೊಂದು ಏನು ಇಲ್ಲ ಅಂತ ರಗಡ ಮಂದಿ ಅಂತಾರ. ಪರಂತು ತ್ಯಾಂಚಿ ನಿಷ್ಠಾಕಾಹಿ ತೈಸೇಚಿ ನಸಿ. ಆದ್ರೆ ವಿಚಾರ ಮಾಡಿದ್ರೆ ಅಂತ ನಿಷ್ಠಾವಂತ ಭಕ್ತರು, ಅಂತ ನಿಷ್ಠಾವಂತ ಭಕ್ತರ ಒಂದು ಆ ಸ್ವಧರ್ಮವನ್ನು ಪಾಲಿಸುವಂತ ಭಕ್ತರು ಶಿವರು ಲಕ್ಷಾನ್ಮದೆ ಏಕ ಅಂತೇಳಿ ಸಮರ್ಥರು ಅಂತಾರ. ಲಕ್ಷಕ್ಕೊಬ್ಬರು ಸಿಗ್ಬೋದು, ಸಿಕ್ಕರೆ ಅದೇನು ಲಕ್ಷಕ್ಕೊಬ್ಬರೇ ಸಿಗಬಹುದು ಅಂತೇಳಿ ಅಂದಾಜು ಕಟ್ತಾರ ಮಹಾತ್ಮರು. ಅದಕ್ಕ ಮನೋಣಿ ಐಸೆ ನ ಕರಾವೆ ಅಂತಾರ. ಅದ್ರ ಸಂಬಂಧ ನೀವು ಹಂಗ ಮಾಡ್ಬೇಡ್ರಿ. ಸಖ್ಯತರಿ ಖರೇಚಿ ಕರಾವೆ, ಖರೇ ಸಖ್ಯತ್ವ ಮಾಡ್ರಿ ಅಂತಾರ. ನೀವು ಪ್ರೀತಿ ಮಾಡ್ತಿರಲ್ಲ ಸದ್ಗುರುಗಳನ್ನ, ಮಹಾಸ್ವಾಮಿನ, ಅಥವಾ ನಿಮ್ಗೆ ಇಷ್ಟ ಏನು ಭಗವಂತನನ್ನ ಪ್ರೇಮ ಮಾಡ್ತಿರಲ್ಲ ಖರೆ ಮಾಡ್ರಿ. ನೀವು ಸುಮ್ನೆ ಅನ್ಬೇಡ್ರಿ. ನಾವೇನು ಮಾಡ್ತೇವೋ ಅನ್ನೋದೊಂದು ಇರೋದೊಂದು ನಾಟಕನೇ ನಾಟಕ. ಜೀವನ ತುಂಬ ನಾವು ಸಮಾಜದ ಜೋಡಿನ ನಾಟಕ ಮಾಡ್ತೇವೆ, ಭಗವಂತನ ಜೋಡಿನೂ ಮಾಡ್ಬೇಕಂತೇವ ಅಂದ್ರೆ ನಮ್ಮಂತ ಪಾಮರರು ಯಾರಿದ್ದಾರೆ ಹೇಳ್ರಿ ನಾವು. ಅದಕ್ಕೆ ಭಗವಂತನ ಜೋಡಿ ಹಿತ ಗುಜ ತಯಾಸೀಚ ಸಾಂಗಾವೆ ಅಂತಾರೆ ಸಖ್ಯ ಭಕ್ತಿ ಒಳಗ.
ನೀವು ಎಷ್ಟು ಸದ್ಗುರುನಾಥನನ್ನ ಹಚ್ಕೊಂಡ್ರಿ ಅಂದ್ರೆ ಹೆಂಗ ದೇವ್ರ ಜೋಡಿ ಸಖ್ಯತ್ತು ಮಾಡ್ತೀರಿ ಹಂಗ ಸದ್ಗುರುಗಳ ಜೋಡಿ ಸಖ್ಯತ್ತು ಮಾಡ್ರಿ. ಏನೆಲ್ಲ ಇದ್ದದ್ದೆಲ್ಲ ಅವ್ರ ಮುಂದೆ ಹೇಳ್ಕೊರಿ. ಏನಿದ್ದದ್ದು ಹೇಳ್ಕೊರಿ. ಇದನ್ನ ಹೇಳ್ಕೋಬಾರ್ದು, ಇದನ್ನ ಬೇಡಬಾರ್ದು, ಇದನ್ನ ಕೇಳಬಾರ್ದು. ಇವು ಯಾವ ಉಪಾಧಿಗಳನ್ನ ಹಾಕೋಬೇಡ್ರಿ. ಒಬ್ಬ ತಾಯಿ ಹಂತಲ್ಲಿ ಕೂಸ ಯಾವ ರೀತಿ ನಡ್ಕೋತಿರ್ತಲ್ಲ ಹಂಗ ನೀವು ನಿಮ್ಮ ಸದ್ಗುರುನಾಥನ ಒಂದು ಜೊತೆ ನಡ್ಕೋರಿ ನೀವು. ಅದು ಸಖ್ಯ ಭಕ್ತಿಯ ಒಂದು ಪರಾಕಾಷ್ಠತೆ ಅನಿಸ್ತದ ಅಂತ ಹೇಳ್ತಾರೆ. ಅದಕ್ಕೆ ಮನೋಣಿ ಐಸೆ ನ ಕರಾವೆ 20ನೇ ಹೋದ ವಾರದ ಓವಿಯೊಳಗ ಅಂದ್ರು ಮನೋಣಿ ಅದ್ರ ಸಂಬಂಧ ಐಸೆ ನ ಕರಾವೆ ಹಂಗ ಮಾಡ್ಬೇಡ್ರಿ. ಸಖ್ಯತರಿ ಖರೇಚಿ ಕರಾವೆ ಖರೆ ಮಾಡ್ರಿ. ಅಂತರಿ ಸದೃಢ ಧರಾವೆ ಪರಮೇಶ್ವರಾಸಿ ಅಂತರಂಗದೊಳಗ ಆ ಸದ್ಗುರುನಾಥನ ಸದೃಢವಾಗಿ ಹಿಡಿದು ಬಿಡ್ರಿ ಅಂತಾರ ಅವ್ರು. ಯಾಕಂದ್ರ ಭಗವಂತನ ಹೆಸರು ತೆಗೆದು ಸದ್ಗುರುನಾಥನ ಹೆಸರು ತೆಗೆದು ನೀವೇ ಎಲ್ಲ ಅನ್ನೋದು, ಕಣ ನೀರು ತರುವುದು, ಅಳುವುದು, ಕಂಠ ಬಿಗದಂಗ್ ಮಾಡೋದು ಇವೆಲ್ಲ ಮಾಡಿದ್ರು ಸಹಿತ ವಾಸ್ತವವಾಗಿ ಕೂಟಸ್ಥದೊಳಗೆ ನಾವು ಸರ್ವಸ್ವವನ್ನು ಸದ್ಗುರಿಗೆ ಅರ್ಪಣಾ ಮಾಡೇವು ಅಂತೇಳಿ ಅಲ್ಲಿಕ್ಕೆ ಬರುದಿಲ್ಲ ಅಂತಾರ. ಅಲ್ಲಿಕ್ಕೆ ಬರುದಿಲ್ಲ. ಹಂಗ ಸಿಗುದು ಬಹಳ ಕಠಿಣ ಅದ. ಅದಕ್ಕೆ ಹಂಗ ಮಾಡ್ಬೇಡ್ರಪ್ಪ. ಏನು ಮಾಡ್ತೀರ ಅದನ್ನ ಖರೆ ಖರೆ ನೀವು ಪ್ರೇಮ ಮಾಡ್ರಿ ಸದ್ಗುರುನಾಥನನ್ನ ಅಂತಾರ. ಆಪುಲಿಯ ಮನೋಗತ ಕಾರಣೆ 21ನೇ ಓವಿ ಇವತ್ತಿನ ಒಂದು ಮುಂದಿನ ಓವಿ ಒಳಗ ಆಪುಲಿಯ ಮನೋಗತ ಕಾರಣೆ ದೇವಾವರಿ ಕ್ರೋಧಾಸ ಏನೇ ಐಸಿ ನವೇತೀಕಿ ಲಕ್ಷಣೆ ಸಖ್ಯ ಭಕ್ತಿ. ನಾವೇನ್ ಮಾಡ್ತೀವಿ, ಭಗವಂತನ ಭಕ್ತಿ ಮಾಡೋದಾಗ್ಲಿ, ಮಹಾಸ್ವಾಮಿ ಭಕ್ತಿ ಮಾಡೋದಾಗ್ಲಿ, ಸದ್ಗುರುನಾಥನ ಭಕ್ತಿ ಮಾಡೋದಾಗ್ಲಿ, ನಮ್ಮ ಇಚ್ಛಾ ಏನ್ ಮಾಡ್ತೀವಿ ಅದನ್ನ ಸಮರ್ಥನೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡ್ತೇವೆ ನಾವು. ಮತ್ತೊಂದೇನಿಲ್ಲ. ಭಗವಂತ ನಮ್ಮನ್ನು ಪ್ರೇಮ ಮಾಡಬೇಕು ಅಂತ ನಾವು ಮಾಡೋದಿಲ್ಲ. ಭಗವಂತ ನಮಗೆ ಏನ್ ನಾವು ಇಚ್ಛಾ ಮಾಡ್ತೇವೆ ಅದನ್ನ ಮಹಾರಾಜರು ಮಾಡಬೇಕು. ಇದು ಪ್ರತಿಯೊಬ್ಬ ಪ್ರತಿಯೊಬ್ಬರು ಅಂದ್ರೇನು ಬಹಳಷ್ಟು ಬಹುಪಾಲ ಜನರ ಭಕ್ತರ ಒಂದು ಉದ್ದೇಶ ಏನಿರ್ತದೆ ಅಂದ್ರೆ ಮಹಾರಾಜರನ್ನ ನಂಬೇವು, ಮಹಾರಾಜರ ಸೇವಾ ಮಾಡ್ಲಿಕ್ಕತ್ತೇವು ಅಂದಾಗ ನಾವು ಇಚ್ಛಾ ಮಾಡಿದ್ ಮಹಾರಾಜರು ಮಾಡ್ತಾರ, ಮಾಡಬೇಕು ಅಂತೇಳಿ ನಂಬುದು. ಹಂಗ ಮನೋಗತ ಆಪುಲಿಯ ಮನೋಗತ ಕಾರಣ ದೇವಾವರಿ ಕೊಡೋದ. ಅದು ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಮಹಾರಾಜರ ಮೇಲೆ ಸಿಟ್ಟಿಗೆ ಬರುದು. ಏನ್ ರಗಡ್ ಭಕ್ತಿ ಮಾಡಿದೇವ್ರಿ ಮಹಾರಾಜರ, ರಗಡ್ ಸಪ್ತಾಕ್ ಬಂದೇವ್ರಿ, ರಗಡ್ ದಿವಸ ಮನ್ಯಾಗ 4 ಹೊತ್ತು ಭಜನೆ ತಪ್ಪಿಸ್ಲಾರ್ದ ಮಾಡ್ತೇವ್ರಿ, ಪೂಜಾ ಮಾಡ್ತೇವ್ರಿ, ನಿಮ್ಮನ್ನ ನಂಬೇವ್ರಿ, ನಿಮ್ಮ ಎಲ್ಲಾ ಕಾರ್ಯಕ್ರಮದಾಗ ಹಜರ್ ಇರ್ತೇವ್ರಿ, ಆದ್ರೂ ಸಹಿತ ನಮ್ದು ಇದೊಂದು ಮಾತು ನೀವು ನಡೆಸ್ಕೊಡ್ಲಿಲ್ಲಲ್ರಿ, ಏನು ಹಿಂಗಂದ್ರೆ ಹಂಗದು, ಎಲ್ಲಾರು ಹೆಂಗ ಆಗ್ತಾವ ನಮ್ಮೇ ಯಾಕೆ ಆಗುದಿಲ್ರಿ ಅಂತ ಹಿಂಗ ಅಕಸ್ಮಾತ್ ನೀವು ಸದ್ಗುರುಗಳ ಮೇಲೆ ಒಂದು ರೀತಿ ಸಿಟ್ಟು ಮಾಡ್ಕೊಂಡ್ರಿ ಅಂದ್ರೆ ನೀನು ಇನ್ನ ಸಖ್ಯತ್ವದೊಳಗ ಸಖ್ಯತ್ವ ಭಕ್ತಿಗೆ ಹೋಗಿ ನೀ ಮುಟ್ಟಿಲ್ಲ ಅನ್ನೋದು. ಉಳುಕಿದ 7 ಭಕ್ತಿನೂ ಸರಿಯಾಗಿ ನೀ ಮಾಡಿಲ್ಲ ಅಂತ ತಿಳ್ಕೊಬೇಕು. ಯಾಕಂದ್ರ ಸದ್ಗುರುಗಳ ಭಕ್ತಿ ಮಾಡೋದೇನ ಅವ್ರ ಕೈಲಿ ಕೆಲಸ ಮಾಡಿಸೋ ಸಂಬಂಧ ನಾವು ಮಾಡ್ಬೇಕು. ನಿಜವಾಗಿ ವಿಚಾರ ಮಾಡಿದ್ರ ಭಗವಂತನ ಮುಂದೆ ಅಂದ್ರೆ ಸದ್ಗುರುನಾಥನ ಮುಂದೆ ಹೋಗಿ ನಾವು ಇದು ಬೇಕು ಅಂತೇಳಿ ಬೇಡಬಾರ್ದಂತಾರ ಅವ್ರು. ಯಾಕೆ ಬೇಡಬೇಕು? ನಾವು ಬೇಡುವಂತದ್ದು ಸಮರ್ಥರಿಗೆ ಗೊತ್ತಿಲ್ಲ ಅಂತೇಳಿ ಅಂದಂಗ ಆಗ್ತದ. ಮಹಾರಾಜರಿಗೆ ನಾವು ಮಹಾರಾಜರ ನಿಮಗೆ ಅದು ಬೇಕ್ರಿ, ಇದು ಬೇಕ್ರಿ, ಹಂಗಾಗ್ಯದ್ರಿ, ಹಿಂಗಾಗ್ಯದ್ರಿ. ಯಾಕ ಅವರು ತ್ರಿಕಾಲ ಜ್ಞಾನಿಗಳು. ನಿನಗೆ ಏನು ಬೇಕಾಗ್ಯದ, ಏನು ಕೊಡುದ್ರಿಂದ ನೀ ಅವ್ರ ಭಕ್ತಿಯೊಳಗೆ ಇರ್ತಿ, ಏನು ಕೊಟ್ರ ನೀ ಅದರಿಂದ ಅಂತರಾಗಿ ನೀವು ಪ್ರಪಂಚದೊಳಗೆ ಸೇರ್ತಿ. ಇವೆಲ್ಲ ವಿಚಾರಗಳು ಸದ್ಗುರುನಾಥಕ್ಕೆ ಗೊತ್ತಿರ್ತಾವ. ಸದ್ಗುರುಸಿ ಕಾಯ ಪುಸಾವೆ ಹೇಹಿ ಕಳೆನ ಸ್ವಭಾವೇ ಅಂತ ಸಮರ್ಥರು ಒಂದ್ ಕಡೆ ಭಕ್ತ ನಿರೂಪಣದಾಗ ಹೇಳ್ತಾರ. ಸದ್ಗುರುಸಿ ಕಾಯ ಪುಸಾವೆ, ಹೋಗಿ ಸದ್ಗುರುನಾಥಿಗೆ ಹೋಗಿ ದರ್ಶನಕ್ಕೆ ಹೋಗ್ತೇವೆ. ಅವ್ರಂತಲ್ಲಿ ಏನು ಕೇಳಬೇಕು ಅನ್ನುವಂಥದ್ದೇ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಅವ್ರಂತಲ್ಲಿ ಏನು ಕೇಳಬೇಕು? ದೇವಕೋಣ ಅಪಣ ಕೋಣ. ದೇವರಂದ್ರೆ ಯಾರು, ನಾ ಅಂದ್ರೆ ಯಾರು, ಇವು ಎರಡನ್ನು ನನಗೆ ಏನಪ್ಪಾ ಅಂದ್ರೆ ಅನುಗ್ರಹ ಮಾಡಿ ತಿಳಿಸಿ ನನ್ನ ಸಂಶಯ ನಿವಾರಣೆ ಮಾಡ್ರಿ ಅಂತ ಇದನ್ನ ಭಕ್ತಿ ಕೇಳಬೇಕು. ಹೊರತಾಗಿ ನಮ್ಮ ಹುಡುಗಿಗಿನ್ನ ವರ ಸಿಗೋಲ್ತಾಗ್ಯದ್ರಿ, ನಮ್ಮ ಹುಡುಗನ ರಿಸಲ್ಟ್ ಬರೋಲ್ತಾಗ್ಯದ್ರಿ, ನೌಕರಿ ಆಗೋಲ್ತಾಗ್ಯದ್ರಿ, ಹಂಗಾಗ್ಯದ್ರಿ, ಹಿಂಗಾಗ್ಯದ್ರಿ, 108 ಗೋಳ್ಯಾಟ ನೀವು ಸದ್ಗುರುಗಳ ಮುಂದೆ ತೊಡ್ಕೋತಿದ್ರಿ ಅಂದ್ರೆ ನೀವು ಕಾಮಿಕ ಭಕ್ತರು. ನಾರದ ಭಕ್ತಿ ಸೂತ್ರದ ಪ್ರಕಾರ ನಿಮ್ಮ ಭಕ್ತಿ ಗೌಣ ಭಕ್ತಿ ಅನಿಸ್ಕೋತಂತಾರ. ನಾವು ಮಾಡೋ ಭಕ್ತಿ ಗೌಣ ಭಕ್ತಿ. ನಾವು ಯಾವ ಭಕ್ತಿಗೆ ಹೋಗಿ ಮುಟ್ಟಬೇಕು? ಪರಾಭಕ್ತಿಗೆ ಹೋಗಿ ಮುಟ್ಟಬೇಕು. ನಾವು ಪರಾಭಕ್ತಿ ಅಂದ್ರೆ ಏನು ಕೊಡತಗೋ ವ್ಯವಹಾರ ಇಲ್ಲ, ಕೇವಲ ಸದ್ಗುರುನಾಥನ ಪ್ರೇಮಕ್ಕಾಗಿ ಪ್ರೇಮ ಮಾಡುವಂತದ್ದು ಏನದಲ್ಲ ಅದು ಪರಾಭಕ್ತಿ. ಇದಕ್ಕೆ ಹೋಗ್ಬೇಕು. ಅದಕ್ಕೆ ಈ ಇಂಥ ಒಂದು ಅಪೇಕ್ಷೆ ಇಟ್ಕೊಂಡು ಮಾಡುವಂತ ಭಕ್ತರು ಏನ್ ಮಾಡ್ತಾರಂದ್ರ
ಆಪುಲಿಯ ಮನೋಗತ ಕಾರಣೆ ದೇವಾವರಿ ಕುರುದಾಸೇನೆ. ಆ ಭಗವಂತನ ಮೇಲೆ ಆ ಗುರುನಾಥನ ಮೇಲೆ ಸಿಟ್ಟಿಗೆ ಬಂದ್ಬಿಡ್ತಾರೆ, ಏನ್ ಮಾಡಿದ್ರೆ ಏನದ ಹೋಗು ಅಂತೇಳಿ. ಈಗ ಹೊರಗಾದ್ರೂ ನೋಡ್ರಿ ನೀವು, ಎಷ್ಟೋ ಮಂದಿ ಹನುಮಂದಿಯವರು ಭಕ್ತಿ ಮಾಡ್ತಿರ್ತಾರ, ಎಲ್ಲಮ್ಮನು ಭಕ್ತಿ ಮಾಡ್ತಿರ್ತಾರ, ತುಳಜಾ ಭವಾನಿ ಭಕ್ತಿ ಮಾಡ್ತಿರ್ತಾರ, ಅವ್ರವ್ರ ಇಷ್ಟ ದೇವ್ರಿಗೆ ಭಕ್ತಿ ಮಾಡ್ತಿರ್ತಾರ ಅಂತ ತಿಳ್ಕೊರಿ. ಅಲ್ಲಿ ಎದಕ್ ಹೋಗ್ತಾರ? ಬೇಡ್ಕೊಳಿಕ್ ಹೋಗ್ತಾರ. ಬೇಡ್ಕೋದ ಆದ್ರ ಹೊಕ್ಕೋತ ಇರ್ತಾರ. ಒಂದ್ ಬೇಡ್ಕೊಂಡದ್ ಆಗ್ಲಿಲ್ಲ ಅಂದ್ರ ಈಗ ಮೊದ್ಲಿನ ಗತೆ ಆ ಹನುಮಂತನ ಆ ಹನುಮಂದಿಯವ್ರ ಅಂತಲ್ಲಿ ಶಕ್ತಿ ಉಳಿದಿಲ್ಲಂತ, ಮತ್ತೊಂದು ಹನುಮಂದಿಯವ್ರಿಗೆ ಹೋಗೋಣಂತ, ಮತ್ತೊಂದು ಹನುಮರು. ಹಿಂಗಾಗಿ 108 ಹೆಸರವ ಹನುಮಂದಿಯವ್ರಿಗೆ. ಈಗ ಊರಾಗೆ ಒಂದು 7-8 ಹನುಮಂದಿಯವ್ರ ಮನೆ ಗುಡಿ ಇದ್ವು ಅಂದ್ರ 7-8 ಹನುಮಂತ ಹೆಸರೇ ಬೇರೆ. ಪ್ರತಾಪ ಮಾರುತಿ, ಆ ಮಾರುತಿ, ಈ ಮಾರುತಿ ಅಂತ ಹೇಳಿ, ವಜ್ರ ಹನುಮಾನ, ಇಷ್ಟಾರ್ಥ ಸಿದ್ಧಿ ಹನುಮಾನ, ಹಿಂಗೆಲ್ಲ. ಅಂದ್ರೆ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಮತ್ತೊಬ್ಬರು ಗಟ್ಟಿ ಬೀಳುದು. ಇದು ಐಸಿ ನವೇತಕಿ ಲಕ್ಷಣ ಸಖ್ಯ ಭಕ್ತಿ. ಇದು ಸಖ್ಯ ಭಕ್ತಿಯ ಲಕ್ಷಣ ಅಲ್ಲಪ್ಪ ಅಂತಾರ ಅವರು. ಏನದ ಅಂದ್ರ ಸಖ್ಯ ಭಕ್ತಿ ಒಂದು ವಿಶೇಷತೆ ಏನದ ಅಂದ್ರ, ಸಖ್ಯ ಭಕ್ತಿಯಲ್ಲಿ ಭಗವಂತನ ಇಚ್ಛೆ ಭಕ್ತನಿಗೆ ಧರ್ಮ. ಭಗವಂತ ಏನ್ ಇಚ್ಛಾ ಮಾಡ್ತಾನ ಅದು ನನ್ನ ಧರ್ಮ, ಅದೇ ನಾನು ಮಾಡುದು, ಅದೇ ನನ್ನ ಶಾಸ್ತ್ರ, ಅದೇ ಶಾಸ್ತ್ರ, ಅದೇ ಭಕ್ತನ ಕರ್ತವ್ಯ ಮತ್ತು ಅದೇ ಭಕ್ತನ ವ್ಯವಹಾರ ಆಗಿರಬೇಕು. ಏನ್ ಮಾಡುದು? ಭಗವಂತ ಏನ್ ಇಚ್ಛಾ ಮಾಡ್ತಾನ ಅದನ್ನು ಪೂರೈಕೆ ಮಾಡುದು ಅಷ್ಟೇ. ಏನು? ಭಗವಂತನ ಇಚ್ಛೆ ಭಕ್ತನಿಗೆ ಅದೊಂದು ಧರ್ಮ. ಭಕ್ತನ ಧರ್ಮ ಹೆಂಗಿರ್ಬೇಕು? ಗಂಡಗಿ ಹೆಂಗ ಪತಿವ್ರತ ಸ್ತ್ರೀ ಧರ್ಮ ಏನಿರ್ತದೆ, ಗಂಡಗಿ ಏನು ಬೇಕು ಅದನ್ನ ಮಾಡುದು, ಅವನ ಸಂಬಂಧನ ಬದುಕುದು, ಅವನು ಸಂತೋಷಗೊಳ್ಬೇಕು ಅನ್ನೋದು ಒಂದೇ ಒಂದು ಗುರಿ ನಂದಿರ್ತದ. ಅದರ ಪ್ರಕಾರ ಅವನ ಸಂಬಂಧ ನಾ ಆಡಿನ ಆಳಾಗಿ ದುಡಿಲಿಕ್ಕೂ ತಯಾರಿದ್ದೀನಿ, ಹಗಲು ರಾತ್ರಿ ಅವನ ಸೇವೆ ಮಾಡ್ಲಿಕ್ಕೂ ತಯಾರಿದ್ದೀನಿ. ಅವನ ಇಚ್ಛೆದೊಳಗೆ ಏನದಲ್ಲ ಅದೇ ನನ್ನ ಇಚ್ಛಾ ಅಂತ ತಿಳ್ಕೊಂಡಿರುವಂತ ಒಬ್ಬ ಸ್ತ್ರೀ ಹಿಂದಕ್ಕೇನ ನಾವು ನೋಡ್ತಿರ್ತೀವಲ್ಲ, ಪತಿವ್ರತ ಸ್ತ್ರೀ ಶಿರೋಮಣಿಗಳ ಈ ಪತಿವ್ರತ ಲಕ್ಷಣಗಳ ಒಂದು ಇದನ್ನೇ ಹಿಂಗದ. ಏನು ಅದಕ್ಕೆ ಈ ಪತಿವ್ರತ ಲಕ್ಷಣದೊಳಗೆ ಇರಲ್ಯಾಕ ಇದು ಏನಂದ್ರ ಮುತ್ತೈದರ ಲಕ್ಷಣಗಳ ಬಗ್ಗೆನು 5 ಮುತ್ತುಗಳ ಬಗ್ಗೆನು ಶಾಸ್ತ್ರದಾಗ ಹೇಳ್ಯಾರ. ಅದನ್ನು ಮತ್ತೊಮ್ಮೆ ಯಾವಾಗರ ಪ್ರಸಂಗ ಬಂದಾಗ ನಾವು ಈ ಪ್ರವಚನದಾಗ 5 ಮುತ್ತುಗಳು ಯಾವುವು, ಮುತ್ತೈದರ 5 ಮುತ್ತುಗಳು ಯಾವುವು ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣಂತ. ಅದಕ್ಕೆ ಭಗವಂತನ ಅಖಂಡ ಸಾನ್ನಿಧ್ಯದಲ್ಲಿ ಇರುವುದರಿಂದ ಭಕ್ತ ಸಖನು ಸರ್ವಜೀವಿಗಳಿಗೂ ಮಿತ್ರನಾಗುವನು. ಯಾರು ಭಗವಂತನ ಸಮೀಪನಾಗಿ ಯಾವಾಗ್ಲೂ ಇರ್ತಾರಲ್ಲ ಅವರು ಇಡೀ ಏನಪ್ಪಾ ಅಂದ್ರೆ ಸಮಾಜದೊಳಗ ಎಲ್ಲಾ ಜೀವಿಗಳಿಗೂ ಅವರು ಮಿತ್ರನಂತೆ ಆಗಿಬಿಡ್ತಾರಂತ. ಅವನಲ್ಲಿ ಕಾಮವಿರುವುದಿಲ್ಲ. ಅಂಥ ಸಖ್ಯ ಭಕ್ತಿ ಅಂತ ಮಾಡೋಂಥವನಂತಲ್ಲಿ ಯಾವ ಇಚ್ಛಾನೇ ಇರುವುದಿಲ್ಲ. ಅವನಂತಲ್ಲಿ ಕ್ರೋಧವಿಲ್ಲ, ಕ್ರೋಧನೂ ಇರುವುದಿಲ್ಲ, ಕಾಮನೂ ಇಲ್ಲ, ಕ್ರೋಧನೂ ಇಲ್ಲ, ಆಮೇಲೆ ಲೋಭನೂ ಇಲ್ಲ. ಯಾವ ಒಂದು ವಸ್ತುವಿನ ಮೇಲೂ ಲೋಭ ಇಲ್ಲ. ಅವನ ಲೋಭ ಎಲ್ಲ ಯಾವುದು? ಭಗವಂತನ ಸಾನ್ನಿಧ್ಯ ಇರುವುದೇ ಒಂದು ಅವನ ಲೋಭ. ಭಗವಂತನ ಮುಖಾರವಿಂದವನ್ನ ನೋಡ್ಕೋತ ಕೂಡುವುದೇ ಅವನದೊಂದು ಲೋಭ. ಅಂದ್ರೇನು? ಭಗವಂತನಿಗಾಗಿ ಬದುಕುವುದೇ ಅವನ ಲೋಭ. ಹಿಂಗಾಗಿರ್ತದ. ಆಮೇಲೆ ಮೋಹವಿಲ್ಲ. ಯಾವ ವಸ್ತು ವಿಷಯಗಳ ಮೇಲೆ ಮೋಹ ಅಂತೂ ಇಲ್ಲೇ ಇಲ್ಲ. ಅವನ ಮೋಹ ಎಲ್ಲ ಅದ ಏನದ ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡುವುದರಾಗೆ ಅವನ ಮೋಹ. ದ್ವೇಷವಿಲ್ಲ. ಅವು ಎಲ್ಲರಲ್ಲಿಯೂ ಭಗವಂತನನ್ನೇ ತನ್ನ ಸದ್ಗುರುನಿಗೆ ಕಾಣ್ತಿರ್ತಾನ ಸಖ್ಯ ಭಕ್ತ ಅಂತ ಸಖ್ಯ ಭಕ್ತ. ಹಿಂಗಾಗಿ ಅವಾಗ ಯಾರ ಮೇಲೂ ದ್ವೇಷ ಇರುವುದಿಲ್ಲ. ದ್ವೇಷ ಅದ ಅಂತಂದ್ರ ಅವು ಎಲ್ಲಾ ಕಡೆ ತನ್ನ ಸದ್ಗುರುನಾಥನ ಒಂದು ಅಸ್ತಿತ್ವವನ್ನು ತಿಳ್ಕೊಂಡಿಲ್ಲ ಅನ್ನಂಗ ಅವೊಬ್ಬ ಅಭಕ್ತ, ಅವೊಬ್ಬ ಪಾಖಂಡಿ ಅನಿಸ್ಕೋತಾನ. ಅದಕ್ಕೆ ಯಾಕಂದ್ರೆ ಎಲ್ಲಾ ಅಣುರೇಣು ತೃಣಕಾಟದಾಗ ನನ್ನ ಗುರುನೇ ಇದ್ದಾನಂದಾಗ ನೀ ಯಾರನ್ನ ದ್ವೇಷ ಮಾಡಿದ್ರು ಸಹಿತ ಸದ್ಗುರುವಿನ ದ್ವೇಷ ಮಾಡಿದಂಗ ಆಗ್ತದ. ಸದ್ಗುರುಗಳನ್ನ ದ್ವೇಷ ಮಾಡಿ ನೀ ಸದ್ಗುರುಗಳ ಒಂದು ಕೃಪಾ ಪಡ್ಕೋತ ಅನ್ನುವಂಥದ್ದು ಎಷ್ಟೊಂದು ಮೂರ್ಖತನ ಆಗ್ತದೆ. ಅದಕ್ಕೆ ಭಕ್ತನಾದವ ಯಾರನ್ನೂ ದ್ವೇಷ ಮಾಡಬಾರ್ದು. ಮತ್ಸರವಿಲ್ಲ. ಯಾರ ಬಗ್ಗೆನೂ ಮತ್ಸರ ಪಟ್ಕೋಬಾರ್ದು. ಅವನ್ ಮುಂದೆ ಹೋದಂದ್ರೆ ಮತ್ಸರ ಶುರುವಾಗಿ ಅವನಿಗೆ ಏನ್ ಅವನ ಮೇಲೆ ಅಪವಾದ ಹೊರಿಸಿ ಅವನ ಕಾಲು ಹಿಡಿದ ಜಗ್ಗಿ ಅವನ ಏನಪ್ಪಾ ಅಂದ್ರೆ ಹೊರಗೆ ಮಂದಿ ಒಳಗೆ ಅವನ ಒಳಗೆ ಬರ್ಲಾರ್ದಂಗೆ ಮಾಡಿ ಏನೇನೋ ಮಾಡುವಂತ ಸಮಾಜ ನಾವು ಇವತ್ತು ಭಕ್ತ ವೃಂದರನ್ನೇ ನೋಡ್ತಿರ್ತೇವೆ. ಖರೆ ಆದ್ರ ಖರೆ ಸಖ್ಯ ಭಕ್ತಿ ಇದ್ದವ ಅವಾಗೇನು ಮತ್ಸರಿಲ್ಲ. ಯಾಕಂದ್ರೆ ಎಲ್ಲರಂತಲ್ಲಿರುವಂತ ಪ್ರತಿಭೆ ಅದು ಯಾರು ನೀಡಿದ್ದಂದ್ರೆ ಸದ್ಗುರುನಾಥ ನೀಡಿದ್ದದ. ಒಬ್ಬ ಹಾಡ ಹಾಡಬಹುದು, ಒಬ್ಬ ರಾಗ ಮಾಡಬಹುದು, ಒಬ್ಬನ ಸ್ವರ ಚಲೋ ಇರ್ಬೋದು, ಒಬ್ಬ ಕೀರ್ತನ ಮಾಡಬಹುದು, ಒಬ್ಬ ಪ್ರವಚನ ಮಾಡಬಹುದು, ಒಬ್ಬಗ ಏನಪ್ಪಾ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಜ್ಞಾನದ ಒಂದು ವಿಚಾರಗಳನ್ನ ಹೇಳಬಹುದು, ಒಬ್ಬ ಸೇವಾ ಮಾಡಬಹುದು, ಒಬ್ಬ ದೊಡ್ಡ ಏನಪ್ಪಾ ಅಂದ್ರೆ ಅರ್ಥವನ್ನ ಭಗವಂತನಿಗಾಗಿ ಅವನು ನೀಡಬಹುದು,
ಒಬ್ಬ ತನ್ನ ಶರೀರವನ್ನು ತನುಮನದಿಂದ ಧನದಿಂದನೇ ಅವಾಗ ಅರ್ಪಣೆ ಮಾಡಬಹುದು. ಇವೆಲ್ಲ ಯಾರು ಏನೇ ಮಾಡಿದ್ರು ಸಹಿತ ಅದು ಸದ್ಗುರುನಾಥ ಭಗವಂತ ನಮಗ ಕೊಟ್ಟಂತಹ ಒಂದು ದೇಣಿಗೆ ಇರ್ತದ. ಅವು ಕೊಟ್ಟದ್ದನ್ನ ಅವು ಕೊಡ್ತೇವೆ ಅಂದಾಗ ಅದ್ರಾಗ ಮತ್ಸರ ಪಟ್ಟುವಂಥದ್ದು ಏನದ? ಅದಕ್ಕೆ ಮತ್ಸರವಿಲ್ಲ, ಯೋಗವಿಲ್ಲ. ಏನು ನಾನು ಭಗವಂತನನ್ನು ಕೂಡಬೇಕು ಅನ್ನೋ ಸಹಿತ ಇರುದಿಲ್ಲ ಅವಾಗ. ಯಾಕಂದ್ರ ನಲಗೆ ಮುಕ್ತಿದನ ಸಂಪದ ಸಂತ ಸಂಘ ದೇವಿಸದ ಅಂತ ತುಕಾರಾಂ ಮಹಾರಾಜರು ಅಂತಾರ. ಭಗವಂತನ ಗುಣಗಾನ ಮಾಡೋರು ಭಕ್ತರ ಏನ ಅದನ್ನ ಕೇಳ್ತದಲ್ಲ, ಅದ್ರಾಗಿನಂತ ಆನಂದ ಭಗವಂತನೊಳಗೆ ಐಕ್ಯ ಆಗುದ್ರಾಗಿಲ್ಲ ಅಂತಾರ. ಅದಕ್ಕೆ ನನಗೆ ಮುಕ್ತಿನೂ ಬೇಡ, ನಲಗೆ ಮುಕ್ತಿ ಧನ ಸಂಪದ. ಎಷ್ಟು ಬೇಕಾದಷ್ಟು ಸರಿ ಹುಟ್ಟಿಸ್ ನನಗ, ಎಷ್ಟು ಬೇಕಾದಷ್ಟು ಸರಿ ಗರ್ಭವಾಸ ದುಃಖ ಹೊಡಕರೆ, ನೀ ಯಾವಾಗ ನಾನು ಹುಟ್ಟಿಸ್ತಿ ಅವಾಗ ನೀನು ಗುಣಗಾನ ಮಾಡುವಂತ ಸಂತರ ಸಂಘ ನನಗೆ ಕೊಡುವಂತೆ ತುಕಾರಾಂ ಮಹಾರಾಜರು ಕೇಳ್ತಾರಂದ್ರೆ ಆ ಒಂದು ಸಖ್ಯ ಭಕ್ತನ ಬಂದ ಇದು ಹೆಂಗಿರ್ಬೇಕು ನೋಡ್ರಿ. ಎಷ್ಟೊಂದು ಪ್ರೇಮ ಇರ್ಬೇಕು. ಯೋಗವಿಲ್ಲ, ಭೋಗವಿಲ್ಲ, ತ್ಯಾಗವಿಲ್ಲ. ತ್ಯಾಗನೂ ಇಲ್ಲ ಅಂತಾರರು. ನಿಜವಾಗಿಯೂ ಭಗವಂತನ ಭಕ್ತ ಯಾವ ತ್ಯಾಗನೇ ಮಾಡುದಿಲ್ಲ. ತ್ಯಾಗ ಮಾಡ್ಲಿಕ್ಕೆ ಶೇಖರಿಸಿದ್ರನ್ನ ನೋಡ್ರಿ, ಸಂಗ್ರಹ ಮಾಡಿದ್ರ ತ್ಯಾಗ ಮಾಡ್ಬೇಕು. ಸಂಗ್ರಹನೇ ಇಲ್ಲಲ್ಲ, ಏನಿದ್ದದೆಲ್ಲ ಭಗವಂತಂದೇ ಇದ್ದಾಗ ಯಾರಿಗೆ ತ್ಯಾಗ ಮಾಡುದು? ತ್ಯಾಗ ಮಾಡ್ಲಿಕ್ಕೆ ನಂದೇ ಆದಂತದ್ದು ಏನಾರ ಇತ್ತಂದ್ರೆ ನಾ ತ್ಯಾಗ ಮಾಡ್ಲಿಕ್ಕೆ ವಿಚಾರ ಮಾಡ್ಬೇಕು. ನಂದು ಅನ್ನೋದು ಏನೂ ಇಲ್ಲ ಅನ್ನೋಂಥ ಸ್ಥಿತಿ ಇರುವಂತ ಭಕ್ತ ತ್ಯಾಗನು ಅವನಂತಲೇ ಭೋಗನೂ ಇಲ್ಲ, ತ್ಯಾಗನೂ ಇಲ್ಲ, ಸಂಗ್ರಹನೂ ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ. ಅವಾಗ ಸುಖ ದುಃಖ ಇವನ್ನೆಲ್ಲ ಮೀರಿ ಹೋಗಿಬಿಡ್ತಾನ. ಸುಖ ದುಃಖಗಳು ಶರೀರದ ಒಂದು ದೇಹ ಬುದ್ಧಿಯ ಒಂದು ಇದ್ರಾಗಿದ್ದಾಗ ಮಾತ್ರ ಅವತರ ಪರಿಣಾಮ ಅದ. ಆತ್ಮ ಬುದ್ಧಿಯೊಳಗಿದ್ದಾಗ ಸದಾ ಬ್ರಹ್ಮಾನಂದದೊಳಗಿದ್ದವರಿಗೆ ಸುಖ ಅನ್ನುವಂಥದ್ದು ಎಲ್ಲದ? ಸುಖ ಇಂದ್ರಿಯ ಸುಖಕ್ಕೆ ಸುಖ ಅನ್ಬಹುದು, ಮತ್ತು ಸುಖನೂ ಇಲ್ಲ, ದುಃಖನೂ ಇಲ್ಲ. ನಾನು ದೇಹನೇ ಅಲ್ಲ ಅನ್ನುವಂತ ಒಂದು ಸ್ಥಿತಿಗೆ ಹೋಗಿ ಆ ಸಖ್ಯ ಭಕ್ತ ಮುಟ್ಟಿರ್ತಾನಂದಾಗ ಅವನ ಸ್ಥಿತಿ ಹೆಂಗಿರ್ಬೇಕು ವಿಚಾರ ಮಾಡಿ. ಇಂಥ ಸ್ಥಿತಿಯಲ್ಲಿ ಸಖ್ಯ ಭಕ್ತನು ಜಗತ್ತಿನ ಮಂಗಲಕ್ಕಾಗಿ ಕಾರ್ಯ ಮಾಡುತ್ತಾ ಅವನೇನೋ ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರಿ. ಜಗತ್ತಿನ ಜೀವಿಗಳೆಲ್ಲ ತಾನು ಉಂಡಂತ ಆನಂದವನ್ನು ಉಣ್ಲಿ ಅಂತೇಳಿ ಇವತ್ತ ಆಗಿ ಹೋದಂತ ಸಂತರಾಗ್ಲಿ ಸದ್ಗುರುಗಳಾಗ್ಲಿ ಹೀಗೆ ಯಾರೇ ಏನಪ್ಪ ಅವತಾರ ತೊಟ್ಕೊಂಡು ಬಂದವರೆಲ್ಲರೂ ತಾವು ಜಗತ್ತಿನ ಕಲ್ಯಾಣಕ್ಕಾಗಿ ಜಗತ್ತಿನ ಜೀವಿಗಳ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ಏನಪ್ಪಾ ಅಂದ್ರೆ ಅದಕ್ಕಾಗಿ ಚಂದನದ ಗತಿ ತೇಯ್ದು ಜಗತ್ತಿನ ಜೀವಿಗಳ ಉದ್ಧಾರಕ್ಕಾಗಿ ಬದುಕಿದಿರಲ್ಲ, ಅದು ಸಖ್ಯ ಭಕ್ತಿ ಅಂತ ಒಂದು ಸಂತರ ಒಂದು ಲಕ್ಷಣದೊಳಗೆ ಬರ್ತದೆ ಅಂತಾರ. ಇನ್ನ ಅದಕ್ಕೆ ಅವ್ರಂದ್ರು ದ್ವೈತ ಎರಡು ಅನ್ನುವಂಥದ್ದು ಎಲ್ಲಿ ತನಕ ಅದ? ಕಾಕಣಿಕೆ ರಾಮಾಚಾರ್ಯ ಅಂತಾರ, ಸಖ್ಯ ಭಕ್ತಿಯವರೆಗೆ ದ್ವೈತವೆಂಬುವುದು ಮುಖ್ಯ ಮೂರು ಮತಕ್ಕೆ ಒಪ್ಪಿಗೆಯು ಇಹದು. ಸಖ್ಯ ಭಕ್ತಿಯ ಮುಂದೆ ಮುಕ್ತಿಯಾಗುವುದು, ಮುಕ್ತಿಯೊಳು ವಾದವೇ ಮುಗಿದು ಹೋಗುವುದು. ಸಖ್ಯ ಭಕ್ತಿಯವರೆಗೆ ದ್ವೈತವೆಂಬುವುದು, ಸಖ್ಯ ಭಕ್ತಿ ತನಕ ದೇವ್ರು ಬೇರೆ ನಾ ಬೇರೆ. ಆದ್ರೆ ಸಖ್ಯ ಭಕ್ತಿಗೆ ಹೋತಂದ್ರ ಅಲ್ಲಿ ದ್ವೈತ ಅನ್ನೋದು ಇಲ್ಲ ಅನ್ನುವಂಥದ್ದು ಮೂರೂ ಮತಕ್ಕೆ ಒಪ್ಪಿಗೆದ. ಇದು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಏನು ಮೂರು ಮತಗಳ ಒಂದು ಪ್ರತಿಪಾದಕರಾಗಿ ಹೋಗ್ಯಾರಲ್ಲ, ಅವರೆಲ್ಲರಿಗೂ ಒಪ್ಪಿಗೆದ ಇದು. ಅದಕ್ಕೆ ಸಖ್ಯ ಭಕ್ತಿಯ ಮುಂದೆ ಮುಕ್ತಿ ಆಗೋದು. ಸಖ್ಯ ಭಕ್ತಿಗೆ ಯಾರು ಸರಿಯಾಗಿ ಹೋಗಿ ಪೂರ್ಣ ಮುಟ್ಟಲ್ಲ ಅವ್ರು ಮುಕ್ತಿ ಒಳಗೆ ಇದ್ದಂಗಂತ ತಿಳ್ಕೊರಿ. ಏನ ಅವ್ರಿಗೆ ಮುಕ್ತಿ ಅನ್ನುವಂಥದ್ದು ಅಲ್ಲೇ ಆಗಿಂದಾಗಿ ಹೆಂಗದಂದ್ರ ಭಗವಂತ ಅವ್ರು ಬ್ಯಾರೇನೇ ಇಲ್ಲ ಅಂದಾಗ ಇನ್ನು ಭಗವಂತನ ಒಂದು ಒಳಗೆ ಲಯ ಆಗೋದ್ರಾಗ ಎಷ್ಟು ಸಮಯ ಆಗ್ತದ? ಅದಕ್ಕೆ ಅದ್ರ ಮುಂದೆ ಮುಕ್ತಿನೇ ಆಗ್ತದ. ಮುಕ್ತಿಯ ವಾದವೇ ಮುಗಿದು ಹೋಗುವುದು ಅಂಥೇಳಿ ಏನಪ್ಪಾ ಅಂದ್ರೆ ಸಮರ್ಥರು ಈ ಸಖ್ಯ ಭಕ್ತಿಯ ಬಗ್ಗೆ ಹೇಳ್ತಾರ. ಇನ್ನು 22ನೇ ಓವಿ ನಾವು ನೋಡೋಣ. 23ನೇ ಓವಿ ನೋಡೋಣ. ಶ್ರೀರಾಮ ಸಮರ್ಥ 22ನೇ ಓವಿ. देवाचे जे मनोगत तेची आपुले उचित इच्छेसाठी भगवंत अंतरुणे की. ಶ್ರೀರಾಮ ಸಮರ್ಥ. ದೇವಾಚೆ ಜೆ ಮನೋಗತ, ಸದ್ಗುರುನಾಥನ ಏನು ಒಂದು ಮನೋಗತ ಅದ, ತೇಚಿ ಆಪಲೆ ಉಚಿತ, ಅದು ಅವ ಏನ್ ಮಾಡ್ಲಿಕ್ಕತ್ತಲ್ಲ ಅದು ನಮ್ಮ ಒಂದು ಉದ್ಧಾರಕ್ಕಾಗಿ ಮಾಡ್ಲಿಕ್ಕತ್ತಾನ, ನಮ್ಮ ಒಂದು ಆನಂದಕ್ಕಾಗಿ ಮಾಡ್ಲಿಕ್ಕತ್ತಾನ, ನಮ್ಮ ಒಂದು ಹಿತಕ್ಕಾಗಿ ಮಾಡ್ಲಿಕ್ಕತ್ತಾನ ಅಂತ ತಿಳ್ಕೊಬೇಕಂತಾರ ಅವ್ರು. ಭಕ್ತರು ಹೆಂಗ್ ಮಾಡ್ಬೇಕು? ದೇವಾಚೆ ಜೆ ಮನೋಗತ, ಅವ್ ಏನ್ ಇಚ್ಛಾ ಮಾಡಿದಂಗೆ ಇದ್ದು ಬಿಡುದು, ಉಳ್ಕಿತ್ ತಗೊಂಡು ಅವು ಇಚ್ಛಾ ಮಾಡಿದಂಗೆ ಇರುವುದೇ ಭಕ್ತರ ಲಕ್ಷಣ ಅದ. ನಮ್ಮ ಇಚ್ಛಾದಂಗೆ ಇರೋದಿತ್ತಂದ್ರೆ ಮತ್ ನೀ ಭಕ್ತರಲ್ಲ ಇದ್ರಾಗೆ ಬರುದು ಅಂತಾರ ಅವ್ರ ಮನೋಗತ. ಈಗ ಹಿಂಗಿಟ್ಟನ ಆನಂದ,
ಹಂಗಿಟ್ಟ ಅದು ಆನಂದ. ಇದನ್ನ ಯಾಕಿಟ್ಟನ ಅದಕ್ಕೆ ಯಾಕಿಟ್ಟ ಅಂದ್ರೆ ಎರಡು ಹಿಂದ ಉದ್ದೇಶ ನಮ್ಮ ಒಂದೇನಪ್ಪಾ ಅಂದ್ರ ಸದ್ಗತಿ ಅಥವಾ ನಮಗ ಬ್ರಹ್ಮಾನಂದವನ್ನು ಕೊಡುವಂತ ಉದ್ದೇಶಕ್ಕಾಗಿ ಕೆಲವೊಂದು ಟೈಮ್ದಾಗ ಸುಖನೂ ಕೊಡ್ತಾನ, ಕೆಲವೊಂದು ಟೈಮ್ದಾಗ ದುಃಖನೂ ಕೊಡ್ತಾನ, ಕೆಲವೊಂದು ಟೈಮ್ದಾಗ ಜನರ ಸಮಾಜದೊಳಗ ನಮಗ ಒಂದು ವೈಭವನೂ ಕೊಡ್ತಾನ, ಕೆಲವೊಂದು ಟೈಮ್ದಾಗ ಸಮಾಜ ನಮ್ಮ ತೆಗಳುವಂಗೂ ಮಾಡ್ತಾನ. ಈ ಹೊಗಳಿಕೆ ತೆಗಳಿಕೆ ಇವೆಲ್ಲ ಏನದ ಏನೇ ಆದ್ರೂ ಘಟಿಸ್ತಿದ್ರು ಸಹಿತ, ಯಾಕಂದ್ರ ನಮ್ಮನ್ನು ತೆಗಳೋರೊಳಗೂ ಅವನೇ ಇದ್ದಾನ, ಹೊಗಳೋರ್ಗೂ ಅವನೇ ಇದ್ದಾನ. ಅಂದ್ರ ಇವೆಲ್ಲದಕ್ಕೂ ಕಾರಣ ಏನಂದ್ರ ಸದ್ಗುರುನಾಥ ನಮ್ಮ ಒಂದು ಏಳಿಗೆಗಾಗಿ ಇಂತಿಂತ ಪ್ರಸಂಗವನ್ನು ತಂದಿರ್ತಾನಂತ ತಿಳ್ಕೊಂಡ ದೇವಾಚೆ ಜೇವ ಬನೋಗತ ತೇಚಿ ಆಪಲೆ ಉಚಿತ, ಅದೇ ನಮಗ್ ಸರಿಯದಪ್ಪ ಅಂತ ತಿಳ್ಕೊಂಡಿರ್ಬೇಕು. ಈ ಸಖ್ಯ ಭಕ್ತಿ ಮಾಡೋ ಹಂಗಿರ್ತಾನಂತ. ಇಚ್ಛೆ ಸಾಟಿ ಭಗವಂತ ಅಂತರೂನೇಕೆ, ನಮ್ಮ ಇಚ್ಛಾತಕ ಆಗ್ಲಿಲ್ಲ ಅಂತೇಳಿ ಭಗವಂತನಿಂದ ದೂರ ಹೋಗ್ಬೇಡ್ರಿ ಅಂತ. ದೂರ ಹೋಗ ಸಖ್ಯ ಭಕ್ತಿ ಹೋಗಿ ಮುಟ್ಟಿಲ್ಲ ಅಂತ ತಿಳ್ಕೋರಿ ಅಂತ ಹೇಳ್ತಾರ ಮುಂದೆ. ಶ್ರೀರಾಮ ಸಮರ್ಥ ದೇವಾಚೆ ಇಚ್ಛೇನೆ ವರ್ತಾವೆ, ದೇವ ಕರೀಲತೆ ಮಾನಾವೆ, ಮಗ ಸಹಜತಿ ಸ್ವಭಾವೇ ಕೃಪಾಳು ದೇವ. ಸದ್ಗುರುನಾಥ ಯಾವಾಗ ಸಂತೋಷಗೊಳ್ತಾನಂದ್ರ ಅವನ ಇಚ್ಛಾ ಹೆಂಗದ ಹಂಗ ನಿಯಮ ವರ್ತನ ಮಾಡು. ಇವತ್ತ ಗಂಡನ ಇಚ್ಛಾ ಹೆಂಗದ ಹಂಗ ಹೆಂಡ್ತಿ ನಡ್ಕೊಂಡ್ಲು ಅಂದ್ರ ಗಂಡ ಸಂತೋಷಗೊಳ್ತಾನ. ದೇವ ಕರೀಲತೆ ಮಾನಾವೆ, ಸದ್ಗುರುನಾಥ್ ಏನ್ ಮಾಡ್ತಾನ ಅದನ್ನ ಹ್ಞೂ ಅಂದ್ರೆ ಮಾಡ್ಯಾನ, ಗುರುನಾಥ್ ಹಿಂಗ್ ಮಾಡ್ಯಾನಲ್ಲ ಮಾಡ್ಲಿ, ಯಾಕಂದ್ರ ನನ್ನ ಸುಖಕ್ಕಾಗಿ ಹಿತಕ್ಕಾಗಿ ಇದನ್ನ ಮಾಡ್ಯಾನ ಅಂತ ತಿಳ್ಕೊರಿ. ಮಗ ಸಹಜತಿ ಸ್ವಭಾವೇ ಕೃಪಾಳು ದೇವ. ಕೆಲವೊಮ್ಮೆ ಕೃಪಾಳುಪಣೆ ಅಲ್ಪ ಧಾರಿಷ್ಠ ಪಾಯೆ ಅಂತ. ಭಗವಂತ ತನ್ನ ಭಕ್ತನನ್ನ ಏನಪ್ಪಾ ಅಂದ್ರ ಸ್ವಲ್ಪ ಸ್ವಲ್ಪ ಪರೀಕ್ಷೆ ಮಾಡ್ತಿರ್ತಾನ. ಪರೀಕ್ಷೆ ಮಾಡಿ ಮತ್ ನಾವು ಮುಂದಿನ ಒಂದು ಮೆಟ್ಲಕ್ಕ ಮುಂದಿನ ಒಂದು ಏತ್ತಿಗೆ ನಮ್ಮನ್ನು ಒಯ್ತಿರ್ತಾರಲ್ಲ, ಹಂಗ ಪರೀಕ್ಷೆಗಳು ಶಿಕ್ಷಣದಾಗಿರ್ತಾವ. ಹಂಗ ಸದ್ಗುರುನಾಥನು ಪರೀಕ್ಷೆ ಮಾಡ್ತಿರ್ತಾನ. ಆದ್ರೆ ಪರೀಕ್ಷೆ ಮಾಡೋ ಹೊತ್ನ್ಯಾಗ ಹೆಂಗ್ ಮಾಡ್ತಾನಂದ್ರ ಕೃಪಾಳುಪಣೆ, ಕೃಪಾದಿಂದ ಮಾಡ್ತಿರ್ತಾನ. ಏನು ಸದ್ಗುರುನಾಥ ತನ್ನ ಭಕ್ತನನ್ನ ಏನರೇ ಒಂದ್ ಮಾಡ್ಬೇಕಾಗಿದ್ರು ಸಹಿತ ಅವ ಆ ಭಕ್ತನ ರಕ್ಷಣಾ ಮಾಡ್ಕೋತಾನೆ ಅದನ್ನ ಮಾಡಿರ್ತಾನ. ಭಕ್ತನ ಆಂತರಿಕ ಮನೋಗತ, ಅವನಂತಲ್ಲಿ ಇರುವಂತ ಧೈರ್ಯವನ್ನ, ಅವನಂತಲ್ಲಿ ಇರುವಂತ ಶ್ರದ್ಧಾ ಏನದಲ್ಲ ಇದನ್ನೆಲ್ಲ ಪರೀಕ್ಷೆ ಮಾಡ್ತಾನೆ. ಇನ್ನ ದೇವರು ಹೆಂಗಿದ್ದಾನ ಅನ್ನುವಂಥದ್ದನ್ನ ಇನ್ನು 24ನೇ ಓವಿಯಿಂದ ಅವನ ಕೃಪಾ ಹೆಂಗದ, ಅವನು ಭಕ್ತರ ಮೇಲೆ ಎಷ್ಟೊಂದು ಪ್ರೇಮ ಮಾಡ್ಲಿಕ್ಕತ್ತಾನ, ಅವ ಹೆಂಗ ಭಕ್ತರನ್ನ ಕಾಯ್ತಾನ, ಇವೆಲ್ಲ ಓವಿಗಳನ್ನ ಈ 24ನೇ ಓವಿಯಿಂದ ಸಮರ್ಥರು ಇಲ್ಲಿ ಹೇಳಿಕತ್ತಾರ. ಅವ್ರಂತಾರ, ಪಾಹಾತ ದೇವಾಚೆ ಕೃಪೇಸಿ ಮಾತೇಚಿ ಕೃಪಾ ಕಾಯಸಿ, ಮಾತಾವಧಿ ಬಾಳಕಾಸಿ ವಿಪತ್ತಿ ಕಾಡಿ ಶ್ರೀರಾಮ್. ದೇವರು ಅಂದ್ರೆ ಸದ್ಗುರುನಾಥ, ಸದ್ಗುರುನಾಥ ದೇವರು, ಇವೆರಡು ಶಬ್ದಗಳು ಒಂದೇ ಅರ್ಥವ. ದೇವರು ಬೇರೆ, ಸದ್ಗುರುನಾಥ್ ಬೇರೆ ಹಿಂಗಿಲ್ಲೇ ಇಲ್ಲ. ಸದ್ಗುರುವೇ ದೇವರು. ಯಾಕಂದ್ರೆ ಹಂಗ ಭಾವ ಇಟ್ಕೋಬೇಕು ನಾವು. ಗುರು ಚರಣಿ ಟೇವಿತ ಭಾವ ಆಪೋ ಆಪ ಭೇಟಿ ದೇವ. ಭಗವಂತ ಗುರುನಾಥ ಭಗವಂತನ ತೋರಿಸುದಿಲ್ಲ, ತಾನೇ ಭಗವಂತನ ಇದ್ದನಿ ಅನ್ನುವಂಥದ್ದು ಅನುಭವಕ್ಕೆ ತಂದು ಕೊಡ್ತಾನ. ಇಷ್ಟೇ ಹೊರತಾಗಿ ದೇವ ಬೇರೆ ಗುರು ಬೇರೆ ಅಂತೇಳಿ ಹಿಂಗ ಯಾರು ತಿಳ್ಕೊಂಡಿರ್ತಾರಲ್ಲ ಅವರು ಸರ್ವತಾ ಪಾಪಿಷ್ಟ ಜಾಣ ಉದ್ಧವ ಅಂತ. ಇದ್ರಾಗ ಯಾರೋ ಏಕನಾಥಿ ಭಾಗವತನೊಳಗ ಕೃಷ್ಣ ಪರಮಾತ್ಮ ಉದ್ಧವಿಗೆ ಹೇಳ್ತಾನ, ಏನು ನನ್ನ ದೇವರನ್ನೇ ಗುರು, ಗುರುನೇ ದೇವರು, ಗುರು ದೇವರ ಇದ್ರಾಗ ಎರಡು ಬೇರೆ ಅನ್ನುವಂಥದ್ದು ಇಲ್ಲೇ ಇಲ್ಲ. ಹಂಗ ಪಾಹಾತ ದೇವಾಚೆ ಕೃಪೇಸಿ, ಆ ನನ್ನ ಸದ್ಗುರುನಾಥನ ಕೃಪೆ ಮುಂದ, ಪ್ರೇಮದ ಮುಂದ ಮಾತೇಚಿ ಕೃಪಾ ಕಾಯಸಿ, ನಮ್ಮ ತಾಯಿ ನಮ್ಮ ಮೇಲೆ ಪ್ರೇಮ ಮಾಡೋದು ಏನ್ ದೊಡ್ಡ ಎಷ್ಟರ ಮಟ್ಟಿಗೆ ಅಂತ ಕೇಳ್ತಾರ ಸಮರ್ಥರು. ಇವತ್ತಿನ ದಿವಸ ಹೊಟ್ಯಾಗ 9 ತಿಂಗಳು ಹೊತ್ಕೊಂಡು ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಎತ್ತು ಕೈ ತುತ್ತಿ ಇಟ್ಟು ಪ್ರತಿ ಒಂದು ಕ್ಷಣದೊಳಗ ಹುಡುಗನ ಮೇಲೆ ಅಂತ ಒಂದು ಪ್ರೇಮ ಮಾಡ್ಕೋತ ಅದನ್ನ ಪ್ರಬುದ್ಧ ರೀತಿಗೆ ತರಬೇಕಾದ್ರ ತಾಯಿ ಎಷ್ಟೊಂದು ಕಷ್ಟಪಟ್ಟಿರ್ತಾಳ, ಎಷ್ಟು ಪ್ರೇಮ ಮಾಡ್ತಿರ್ತಾಳ. ಆಕಿ ಪೂರ್ಣ ಲಕ್ಷ ಎಲ್ಲ ತನ್ನ ಕೂಸಿನ ಮೇಲೆ ಇರ್ತದ. ಅವಂಗೊಂದ್ ಸ್ವಲ್ಪ ಏನೇ ಆದ್ರೂ ಸಹಿತ ತನ್ನ ಮಕ್ಕಳಿಗೆ ಕೂಸು ಅಂದ್ರೆ ಹೆಣ್ಮಕ್ಳರಲ್ಲೇ ಗಂಡಸ್ರಲ್ಲಿ ಒಟ್ಟ ತನ್ನ ಒಂದ ಏನಪ್ಪಾ ಅಂದ್ರೆ ಹೆತ್ತ ಕಂದಮ್ಮ ಏನಾದ್ರೂ ತೊಂದ್ರೆ ಆದ್ರ ಕಣ್ಣಾಗ ನೀರ್ ಪಟ್ನ ಬರುವುದು ಯಾರಿಗೆ? ತಾಯಿಗೆ. ಇಷ್ಟು ಪ್ರೇಮ ಮಕ್ಕಳ ಮೇಲೆ ಮಾಡ್ತಿರ್ತಾಳಲ್ಲ.
ಆಕಿ ಮಾಡುವಂತ ಪ್ರೇಮ ಗುರುನಾಥ ಶಿಷ್ಯನ ಮೇಲೆ ಮಾಡುವಂತ ಪ್ರೇಮದ ಬಗ್ಗೆ ನೀವು ಹೋಲಿಕೆ ಮಾಡಿದಂದ್ರ ತಾಯಿ ಮಾಡೋ ಪ್ರೇಮ ಎಷ್ಟರ ಮಟ್ಟಿಗೆ ಅಂತಂತ. ಯಾಕಂದ್ರ ಮಾತಾವಧಿ ಬಾಳ ಕಾಸಿ ವಿಪತ್ತಿ ಕಾಳಿ. ತಾಯಿ ತನ್ನ ಕೂಸಿನ ಪ್ರೇಮ ಮಾಡ್ತಾಳಂದ್ರ ಸಹಿತ ತನ್ನ ಪ್ರಾಣಕ್ಕೆ ಸಂಚೆ ಬಂತು ಅಂತಂದ್ರ ಕೂಸಿನ ಮೇಲೆ ಕಾಲು ಇಟ್ಟಾದ್ರೆ ಏನಪ್ಪಾ ಅಂದ್ರೆ ತಾ ಬದುಕಬೇಕಂತ ಹೊರತಾಗಿ ಆವಾಗ ಕೂಸಿನ ಬಗ್ಗೆ ಲೆಕ್ಕ ಹಾಕುದಿಲ್ಲ ಆಕಿ ಏನ್ರಿ. ಈಗ ಹೆಂಗಿತ್ತಂತ ಒಂದು ಇದು ಬರ್ಲಿಕ್ಕತ್ತಿತ್ತು ಏನು ಏನಂತಾರಲ್ಲ ಮಹಾಪೂರ್ ಬರ್ಲಿಕ್ಕತ್ತಿತ್ತಂತ. ನದಿ ಒಳಗೆ ಒಂದ್ ಗಿಡ, ಆ ಗಿಡದೊಳಗ ಒಂದ್ ಮಂಗ್ಯ, ಒಂದು ತಾಯಿ ಮಂಗ್ಯ, ಒಂದು ಮರಿ ಮಂಗ್ಯ ಎರಡು ಕೂತಿದ್ದು. ಕೂತಾಗ ನದಿ ಬರ್ಲಿಕ್ಕತ್ತು, ಬಂದ್ ಹಂಗೆ ಏರ್ಲಿಕ್ಕತ್ತು ಕೂಡಲೇ ಆ ತಾಯಿ ಏನ್ ಮಾಡಿದ್ಲು, ಆ ಒಂದು ತನ್ನ ಕೂಸಿನ ಒಯ್ದು ಬಗಲಾಗಿ ಇಟ್ಕೊಂಡ್ಲು, ಮತ್ತೂ ಏರ್ತು, ಬಗಲಾಗಿದ್ದದ್ ಹೆಗಲ ಮೇಲೆ ಇಟ್ಕೊಂಡ್ಲು, ಮತ್ತೂ ಮತ್ತೆ ಏರ್ತು. ಆಮೇಲೆ ಒಮ್ಮೆ ತಲೆ ಮೇಲೆ ಇಟ್ಕೊಂಡ್ಕೋದು, ತಲೆ ಮೇಲೆ ಇಟ್ಕೊಳ್ಕೊತ್ಲು. ಯಾವಾಗ ಉಸಿರು ಕಟ್ಟಾಗಿ ನಾ ಸಾಯ್ತನಂತ ಗೊತ್ತಾತ್ಲ, ಆವಾಗ ತಲೆ ಮೇಲಿದ್ದ ತನ್ನ ಮರಿ ತಗೊಂಡು ತನ್ನ ಕಾಲಾಗಿ ಇಟ್ಕೊಂಡು ಮರಿ ಮೇಲೆ ನಿಂತು ತಾವು ಉಳ್ಕೋಬೇಕಂದು. ಅಂದ್ರೇನು ಎಂತ ತಾಯಿ ಇದ್ರು ಸಹಿತ ತನ್ನ ಪ್ರಾಣಕ್ಕೆ ಬಂತಂದ್ರ ಮಗನ ಕೊಂದಾದ್ರೂ ಸಹಿತ ಬದುಕ್ತಾಳ. ಆದ್ರ ದೇವೇ ಭಕ್ತ ಕೋಣವದಿಲಾ कधी देखिला ना ऐकिला शरणागतास देव झाला वज्र पंजरू श्रीराम. ಸಮರ್ಥರಂತಾರ ದೇವೇ ಭಕ್ತ ಕೋಣವದಿಲ್ಲ. ಯಾವ ದೇವರು ತನ್ನ ಭಕ್ತನನ್ನು ಕೊಂದಾನ? ಕದಿ ದೇಕಿಲ್ಲ ನ ಐಕಿಲ್ಲ, ಇದನ್ನ ನಾವೆಲ್ಲಿ ನೋಡೇ ಇಲ್ಲೂ ಕೇಳೇ ಇಲ್ಲ. ಶರಣಾಗತಾಸ ದೇವಜಾಲ ವಜ್ರ ಪಂಜರ, ಯಾರು ತನ್ನಗ ಅನನ್ಯವಾಗಿ ಶರಣ ಹೋಗ್ಯಾರಲ್ಲ ಅವ್ರನ್ನ ವಜ್ರ ಪಂಜರದೊಳಗೆ ಇಟ್ಟು ಕಾಯ್ದಾನಂತ ಭಗವಂತ. ಕಾಯ್ದಾನಂತಲ್ಲ ಕಾಯ್ತಾನ. ನಮ್ಮ ಜೀವನದೊಳಗೆ ಅಂತ ಘಟನೆಗಳನ್ನ ನೀವು ಒಮ್ಮೆ ಒಳ್ಳೆ ನೋಡ್ರಿ. ನೀವು ಜೀವನದಾಗ ಪ್ರತಿಯೊಬ್ಬ ಸದ್ಗುರುವಿನ ಶಿಷ್ಯಗೆ ಇಂಥ ಘಟನೆಗಳು ಬಂದು ಹೋಗ್ಯಾವ, ಬರ್ಕೋತ ಇರ್ತಾವ. ಆದ್ರ ಆ ಟೈಮ್ದಾಗ ನಾವೇನು ನಮಗೆ ಈ ಒಂದು ಪ್ರಜ್ಞೆ ಇರ್ಲಾರ್ದಕ್ಕಾಗಿ ಅದ್ರಾಗ ನಾ ಒಳ್ಳೆ ಪಾರ ಆದ್ನಂತೆ. ನೀ ಪಾರ ಆಗುದಿಲ್ಲ, ನಿನ್ನ ಪಾರ ಮಾಡಿದವ ಸದ್ಗುರುನ ಆಗ್ತಿದ್ದಾನ. ಏನ ಯಾಕಂದ್ರ ತನ್ನ ಭಕ್ತಗೆ ಸಂಕಟ ಬಂತು ಅಂದ್ರ ಭಕ್ತನ ಸಂಬಂಧ ತಾನೇನಪ್ಪಾ ಅಂದ್ರ ಉಡಿಗಾಲಿತೋ ಸಂಕಟಿ ಸ್ವಾಮಿ ತೈಸ ಹಾರಿ ಬಂದು ಬಿಡ್ತಾನಂತ. ಏನ ಹಾರಿ ಬಂದ ಭಕ್ತನ ಸಂಕಟವನ್ನು ಪರಿಹಾರ ಮಾಡ್ತಾನಂತ. ಒಮ್ಮೆ ನೋಡ್ರಿ ನೀವು, ನನ್ನ ಜೀವನದಾಗಂತೂ ಸಾಕಷ್ಟು ಇಂಥ ಘಟನೆಗಳಾಗ್ಯಾವ. ಅದನ್ನ ಹೇಳ್ಕೊತ ಕೂತ್ರೆ ಇನ್ನ 2 ಸತ್ಸಂಗ 2 ತಾಸಿನ ಪ್ರವಚನ ಆದ್ರೂ ಸಾಲುದಿಲ್ಲ. ಆದ್ರೆ ಪ್ರತಿಯೊಂದು ಕ್ಷಣದಾಗನು ಸಮರ್ಥರು ಎಂಥೆಂಥ ಒಂದು ಏನಪ್ಪಾ ಅಂದ್ರೆ ಇದು ಮಾಡಿ ನಮ್ಮನ್ನು ಕಾಯ್ದಾರ ಅಂತಂದ್ರೆ ಇದು ನನಗೊಬ್ಬಗೆ ಅಲ್ಲ. ಯಾರು ಅನನ್ಯವಾಗಿ ಸದ್ಗುರುನಾಥನ ಭಕ್ತಿ ಮಾಡ್ಯಾರಲ್ಲ ಪ್ರತಿಯೊಬ್ಬರಿಗೂ ಈ ಒಂದು ಪ್ರಸಂಗಗಳ ಜೀವನದಾಗ ಬಂದೇ ಇರ್ತಾವ. ಆ ಬಂದದ್ದನ್ನು ನೆನೆಸ್ಕೊಂಡು ನಾವು ಆವಾಗ ಗುರುನಾಥ ನಿನ್ನ ಉಪಕಾರ ಕಣ್ಣ ನೀರು ಬರ್ತಾವ, ಕಂಠ ಬಿಗದು ಬರ್ತದ. ಯಾಕಂದ್ರ ಜಗತ್ತಿನೊಳಗೆ ಯಾರಾದ್ರೂ ನಮ್ಮನ್ನು ಕಾಯ್ಬಹುದು ಅಂತೇಳಿ ನಂಬಿರ್ತಾವ. ಹೆಂಗ ದ್ರೌಪದಿ ವಸ್ತ್ರಾಪರಣ ಸಮಯದೊಳಗ ಅವ್ರು ಕಾಯ್ಬೋದು, ಇವ್ರು ಕಾಯ್ಬೋದು. ಶಿವರು ಇರ್ತಾರ, 5 ಮಂದಿ ಗಂಡಂದಿರಿದ್ದಾರ, ಭೀಷ್ಮಾಚಾರ್ಯ ಇದ್ದಾರ, ದ್ರೋಣಾಚಾರ್ಯ ಇದ್ದಾರ, ಆಚಾರ್ಯರುಗಳು ಇದ್ದಾರ, ಮಾವಿದ್ದಾನ, ಅತ್ತಿದ್ದಾಳ. ಇಂಥವ್ರೆಲ್ಲರೂ ಕೂಡ್ಸಿರ ನನ್ನ ಉಳಿಸ್ತಾರ, ನನ್ನ ಮಾನ ಕಾಯ್ತಾರ ಅಂತೇಳಿ ಆಕಿ ನಂಬಿದ್ಲು. ಖರೆ ಯಾವಾಗ ಆಕಿಗೆ ನಂಬಿಕೆ ಸುಳ್ಳಾತು ಆವಾಗ ಅಂದ್ಲು, ನನ್ನ ಕೃಷ್ಣ ಹೊರತಾಗಿ ಯಾರು ನನ್ನ ಭಗವಂತನೇ ನನ್ನ ಸಲುಬೇಕು ಅಂತ. ಯಾವಾಗ ತನ್ನ ಮಾನದ ಒಂದಿದ್ರ ಮೇಲಿಂದು ಸಹಿತ ಕೈ ತೆಗದ ಭಗವಂತ ಕೃಷ್ಣ ಅಂತೇಳಿ ಕೈ ಎತ್ತಿದಾಗ ಹಂಗೆ ಏನಪ್ಪಾ ಅಂದ್ರೆ ಕೃಷ್ಣ ಪರಮಾತ್ಮ ಏನಪ್ಪಾ ಅಂದ್ರ ವಸ್ತ್ರವನ್ನ ಹಂಗೆ ಏನಪ್ಪಾ ಅಂದ್ರ ವಸ್ತ್ರ ಬಿಟ್ಟು ತನ್ನ ಭಕ್ತರ ಒಂದು ಮಾನವನ್ನ ಕಾಯ್ದಲ್ಲ. ಹಂಗ ದೇವ ಭಕ್ತ ಕೋಣವದಿಲ್ಲ ಕದಿ ತೇಕಿಲಾನ ಐಕಿಲ ಶರಣಾಗತಾಸ ದೇವಜಾಲ ವಜ್ರ ಪಂಜರ. ಯಾರು ಶರಣಾಗತರಾಗಿ ಭಕ್ತಿ ಮಾಡ್ಯಾರಲ್ಲ ಅವ್ರನ್ನ ವಜ್ರ ಪಂಜರದಾಗ ಇಟ್ಕೊಂಡು ಕಾಯ್ತಾನ. ಮತ್ತೇನ್ ಸುಮ್ಮ ಹಂಗೆ ಅಂತಲ್ಲ, ಕಾಮದ ಪೂರ್ತೇಕ ಏನ ಅಂತಾರ ನೋಡ್ರಿ, ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂತ ಭಕ್ತರು ನಾವು ಅದೇವ ಅಂದ್ರ ಸಂಕಟ ಬಂದಾಗ ಹೌದಪ್ಪ ಸಂಕಟ ಬಂದಾಗ ಅಟ ನನ್ನ ನೆನ್ಸವಲ್ಲ ನೀ ಅಂತೇಳಿ ವೆಂಕಟರಮಣ ಸಹಿತ ಇದರಿಂದ ಬರುವುದಿಲ್ಲ, ತಿರುಪತಿಯಿಂದ ಈ ಕಡೆ ಬರುವುದಿಲ್ಲ. ಯಾಕಂದ್ರ ನೀನು ಯಾವಾಗೂ ನಾನು ನೆನ್ಸೋದಿಲ್ಲ ಸುಖದಾಗ,
ದುಃಖ ಬಂದ ಕೂಡಲೇ ಒಳ್ಳೆ ಜಿಗದ್ಯಾಡ್ ನೆನಸ್ತಿ, ನೀನೇ ವೆಂಕಟರಮಣ ಅಂತಿ, ಕೂತ್ರ ರಾಮ ಅಂತಿ, ಕೂತ್ರ ಕೃಷ್ಣ ಅಂತಿ. ಏನ್ ನೋಡ್ಬಾರ್ದ ಅವಾಗ ನಿನ್ನ ಬಾಯಾಗ ನನ್ನ ನಾಮ ಬಂದೇ ಬರ್ತದ. ಮತ್ ಸಂತ ಎಲ್ಲಾ ಸಜ್ಜಿದ್ದಾಗ ಯಾಕೆ ಅನ್ನೋದಿಲ್ಲಪ್ಪ ನೀನು ಅಂತೇಳಿ ನೀ ಲಬ್ಬಂಗಿದ್ದಿ ಅಂತೇಳಿ ಭಗವಂತ ನಮ್ ಕಡೆ ಬರುದಿಲ್ಲ. ಶರಣಾಗತ ಆಗ್ಬೇಕು. ಒಮ್ಮೆ ಅವನ ಸಂಬಂಧೇ ಬದುಕಲಿಕ್ಕತ್ತೇವ್, ಅವಾಗಾಗಿ ಬದುಕಲಿಕ್ಕತ್ತೇವ್. ನನಗ್ ಮತ್ತೊಂದು ಯಾವುದೂ ಆಸೆ ಇಲ್ಲ. ಪೂರ್ಣ ಸರ್ವಾರ್ಪಣ ಭಾವದಿಂದ ನಾನು ನನ್ನ ಗುರುವಿನನ್ನು ಪ್ರೇಮ ಮಾಡಿದ್ದೆ. ಆದ್ರೆ ಎಂಥ ಸಮಯ ಬಂದ್ರು ಸಹಿತ ಸದ್ಗುರುನಾಥ ಉಡಿಗ್ ಹಾಲಿತು ಸಂಕಟಿ ಸ್ವಾಮಿ ತೈಸ ಅಂದ್ರೇನು ಹೆಂಗಂತಾರಂದ್ರೆ ಸಮರ್ಥಾಜಿಯ ಸೇವಕ ವಕ್ರಪಾಯ ಸ ಸರ್ವಭೂಮಂಡಳಿ ಕೋಣ ಆಯ. ಮನಾತಿ ಶ್ಲೋಕನಾಗ ಸಮರ್ಥರಂತಾರ, ಆ ನನ್ನ ಭಗವಂತನ ಸದ್ಗುರುನಾಥನ ಶಿಷ್ಯನನ್ನ ವಕ್ರ ದೃಷ್ಟಿಯಿಂದ ನೋಡೋರು ಈ ಎಲ್ಲಾ ಇಡೀ ಭೂಮಂಡಲದಾಗ ಯಾರಿದ್ದಾರಂತ. ಜಯಾಚೀಲಿಳಾ ವರ್ಣಿತಿ ಲೋಕತೆ ನೀನು ಉಪೇಕ್ಷಿ ಕದಾ ರಾಮದಾಸ ಏನ್ರಿ. ಮಹಾಚಕ್ರವಾಕಾಶಿ ಮಾರ್ತಂಡ ಜೈಸ ಉಡಿಗಾಲಿತೋ ಸಂಕಟಿ ಸ್ವಾಮಿ ತೈಸ ಹರಿಭಕ್ತಿಚ ಗಾವ ಗಾಜೆ ನಿಶಾನಿ ನುಪೇಕ್ಷಿ ಕದಾ ರಾಮದಾಸ ಅಭಿಮಾನಿ ಅಂತೇಳಿ ಮನಾಚ ಶ್ಲೋಕದಾಗ ಒಂದು 10 ಶ್ಲೋಕಗಳನ್ನ ಭಗವಂತ ಭಕ್ತನನ್ನು ಯಾವ ರೀತಿ ಕಾಯ್ತಾನ ಅನ್ನುವಂತ ವಿಚಾರವನ್ನೇ ಅಲ್ಲಿ ಹೇಳ್ಯಾರ. ಅದನ್ನ ಮನಾಚ ಶ್ಲೋಕದ ಒಂದು ಇದು ಬಂದಾಗ ನಾವು ಚಿಂತನೆ ಮಾಡೋಣಂತ. ಅದಕ್ಕ ಭಗವಂತ ಹೆಂಗಿದ್ದಾನ, ವಜ್ರ ಪಂಜರದಾಗ ಕಾಯ್ತಾನಂತ. ವಜ್ರ ಪಂಜರ ಉಳಿಕಿದ್ದೆಲ್ಲ ಮೆಟ್ಲ ಪಂಜರಗಳನ್ನು ಕತ್ತರಿಸಬಹುದು. ವಜ್ರ ಪಂಜರದಾಗ ಇಟ್ಟ ಅಂದ್ರೇನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗ ಭಕ್ತರ ಕಾಯ್ತಾನ. ದೇವ ಭಕ್ತಾಚ ಕೈವಾರಿ ದೇವ ಪತಿತ ಸೀತಾರಿ ದೇವ ಹೋಯೇ ಸಹಕಾರಿ ಅನಾಥಾಚ ಶ್ರೀರಾಮ್. ದೇವ ಭಕ್ತಾಂಚ ಕೈವಾರಿ, ದೇವ ಭಕ್ತರ ಕೈವಾರಿ ಅಂದ್ರೆ ಭಕ್ತರನ್ನ ಸದಾ ಭಕ್ತರ ಸಲುಲಿಕ್ಕೆ ತಯಾರಾಗಿ ನಿಂತ ಕೈವಾರಿ ಅಂತ. ಅಂದ್ರೇನು, ಯಾವ ಪ್ರಸಂಗದಾಗ ಆದ್ರೂ ಸಹಿತ ನಮಗ ಅಲ್ಲೇ ಮಠದಾಗ ಅಟ್ಟೆ ಕಾಯ್ತಾರಂತ ಹಂಗಲ್ಲ. ನೀ ಯಾವಾಗ ಹಗಲು ರಾತ್ರಿ 24x7 ಭಕ್ತಿಗೆ ಬರುವಂತ ಸಂಕಟಗಳಿಂದ ರಕ್ಷಣಾ ಮಾಡ್ಲಿಕ್ಕೆ ಭಗವಂತ ಯಾವಾಗಲೂ ತಯಾರಿ ಅಂತಾನ. ದೇವ ಪತಿ ಸ್ಥಾಸಿತಾರಿ. ಇಷ್ಟಾಗಿ ದೇವರು ನಾವು ಅನನ್ಯವಾಗಿ ನಂಬಿದ್ರೆ ನಮ್ಮ ತಪ್ಪುಗಳನ್ನು ಸಹಿತ ಎಣಿಸಲಾರ್ದ ಪತಿತರನ್ನು ಸಹಿತ ಪಾವನ ಮಾಡುವಂತ ಒಂದು ಕರುಣಾಮೂರ್ತಿ ಯಾರಿದ್ದಾರ ಅಂದ್ರ ಅವ ಸದ್ಗುರುನಾಥ. ದೇವ ಹೋಯ ಸಹಕಾರಿ ಅನಾಥಾಂಚ. ದೇವ ಯಾರಿಗೆ ಸಹಾಯ ಮಾಡ್ತಾನ, ಸಹಕಾರಿಯಾಗಿ ನಿಂದಿರ್ತಾನಂದ್ರ ಯಾರ ಅನಾಥರಾಗ್ಯಾರಲ್ಲ ಅವ್ರಿಗೆ ಸಹಕಾರಿಯಾಗ. ಅನಾಥ ಅನ್ನುವಂತ ಶಬ್ದ ಇದರ ಒಂದು ವ್ಯಾಖ್ಯೆ ನಾವು ಹೇಳ್ಬೇಕಂದ್ರ ಸಮರ್ಥರು ಇವತ್ತಿನ ಈ ಒಂದು ಇದ್ರಾಗ ಹೇಳ್ಬೇಕಂದ್ರ ಶರಣಾಗತರು. ಯಾರು ಶರಣಾಗತರಾಗ್ಯಾರಲ್ಲ ಅವ್ರು ಅನಾಥ. ಅಂದ್ರ ಯಾರ ಒಂದು ಆದಿಯಿಂದಾಗ ಬದುಕಲಾರದಂತ ಒಂದು ವ್ಯಕ್ತಿತ್ವ. ಈಗ ನೋಡ್ರಿ, ಕೆಲವೊಬ್ರು ದುಡ್ಡಿನ ಆದಿಂದಾಗ ಬದುಕಲಿಕ್ಕತ್ತಾರ, ಕೆಲವೊಬ್ರು ಹೆಂಡ್ರ ಆದಿಂದಾಗ ಬದುಕಲಿಕ್ಕತ್ತಾರ, ಕೆಲವೊಬ್ರು ಪ್ರತಿಷ್ಠೆ ಆದಿಂದಾಗ ಬದುಕಲಿಕ್ಕತ್ತಾರ, ಕೆಲವೊಬ್ರು ಅಂತಸ್ತಿನ ಆದಿಂದಾಗ ಬದುಕಲಿಕ್ಕತ್ತಾರ, ಕೆಲವೊಬ್ರು ಅಧಿಕಾರದ ಆದಿಂದಾಗ ಬದುಕಲಿಕ್ಕತ್ತಾರ. ಹಿಂಗ ಕೆಲವೊಂದು ಮಕ್ಕಳು ಮೊಮ್ಮಕ್ಕಳು ಒಂದು ಆದಿಂದಾಗ ಬದುಕಲಿಕ್ಕತ್ತಾರ, ಕೆಲವೊಬ್ರು ಶ್ರೀಮಂತರ ಆದಿಂದಾಗ ಬದುಕಲಿಕ್ಕತ್ತಾರ. ಹಿಂಗ ನಾನಾ ರೀತಿ ಜನರ ಆದಿಂದೊಳಗ ನೀನು ಗುಲಾಮರಾಗಿ ನೀ ಬದುಕಲಿಕ್ಕತ್ತಿದ್ದಿ ಅಂದ್ರೆ ನೀ ಹೆಂಗ ಅನಾಥ ಆಗ್ತಿ? ಅನಾಥ ಅಂದ್ರೆ ಯಾರು ನನಗಿಲ್ಲ, ಈ ಜಗತ್ತಿನೊಳಗೆ ಯಾರ್ಯಾರು ಏನೇನು ಅದಲ್ಲ, ವಸ್ತು ವಿಷಯ ವ್ಯಕ್ತಿ ಯಾವುದ್ರ ಇವ್ ಯಾರ ಮೇಲೂ ಯಾರು ಅಧಿಕಾರನು ನನ್ನ ಮೇಲಿಲ್ಲ. ನನಗೆ ಮೇಲೆ ಏಕೈಕ ಅಧಿಕಾರ ಯಾವ್ದಂದ್ರ ನನ್ನ ಸದ್ಗುರುನಾಥ. ಒಬ್ಬೋಗಾಗಿ ಹೇಳಿದ ಒಂದೇ ಮಾತನ್ನು ನಾನು ಮಾಡೋ ಹೊರತಾಗಿ ಜಗತ್ತಿನ ಗೊಡವಿ ನಮಗ್ಯಾಕ ಅಂತೇಳಿ ಬದುಕವ್ರಿದ್ದಾರಲ್ಲ ಅವರು ಅನಾಥರ. ಅಂಥವ್ರ ಗೆ ಸಹಾಯ ಆಗಿ ನಿಂದ್ರವ್ರು ಯಾರಿದ್ದಾರ ಅಂದ್ರೆ ನಿನ್ನ ಭಗವಂತಿದ್ದಾನ, ನಿನ್ನ ಸದ್ಗುರುನಾಥ ಇದ್ದಾನ, ಮಹಾಸ್ವಾಮಿ ಇದ್ದಾನ. ಈ ಸ್ಥಿತಿ ನಮ್ಮದು ಆಗ್ಬೇಕಂತಾರವ್ರು. ನಾವ್ ಈಗ ಸಖ್ಯ ಭಕ್ತಿ ಬಗ್ಗೆ ಕೇಳಿಕತ್ತೇವಂದ್ರೆ ಏನು, ಸಖ್ಯ ಭಕ್ತಿಗೆ ಹೋಗಿ ನಾವು ಮುಟ್ಟಬೇಕು. ಮುಟ್ಟಿರ್ಲಿಲ್ಲ ಅಂದ್ರೆ ಮುಟ್ಟಬೇಕು. ಉಳಿಕಿದ್ದೆಲ್ಲ ಭಕ್ತಿಗಳು ಪರಿಪೂರ್ಣ ಆಗ್ಬೇಕು. ಮತ್ತು ಚಂದಗೆ ಅರ್ಚನಾ ಮಾಡಬೇಕು, ಚಂದಗೆ ದಾಸ್ಯ ಮಾಡಬೇಕು, ಚಂದಗೆ ವಂದನಾ ಮಾಡಬೇಕು. ನಾವು ನಮಸ್ಕಾರ ಮಾಡ್ಬೇಕಾದ್ರೂ ಸಹಿತ ಇವತ್ತು ದೇವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರ ಸದ್ಯದ ಕೆಲವೊಂದು ಪೀಳಿಗೆ ನಾವು ನೋಡ್ಲಿಕ್ಕಾಗಿ ಮೈಗೆಲ್ಲಿ ಧೂಳು ಹತ್ತದ ಅಂತೇಳಿ ಅಂತರ್ಲೆ ಹಿಂಗೆ ನಮಸ್ಕಾರ ಮಾಡ್ತಾರೆ. ಕೆಲವೊಬ್ರು ಹಿಂಗೆ ನಿಂತಲ್ಲೇ ಮಾಡಿಬಿಡ್ತಾರ, ಕೆಲವೊಬ್ರು ಹಿಂಗ್ ಮಾಡ್ತಾರ, ಕೆಲವೊಬ್ರು ಹಿಂಗ್ ಮಾಡ್ತಾರ. ಅಂದ್ರ ನಮಸ್ಕಾರ ಮಾಡ್ಲಿಕ್ಕೂ ಸಹಿತ ಅದಕ್ಕೇನಂತಾರಲ್ಲ ಪರ್ಮಿಟ್ಟಿ ಅಂತ. ಅಂದ್ರೆ ಪೂರ್ಣ ಏನಪ್ಪಾ ಅಂದ್ರೆ ಸರ್ವಾರ್ಪಣಾ ಭಾವದಿಂದ ನಮಸ್ಕಾರ ಮಾಡ್ಬೇಕಲ್ಲ. ವಂದನ ಭಕ್ತಿ ಒಳಗೆ ಹೇಳ್ಯಾರ ಸಮರ್ಥರು, ಯಾರ್ಯಾರಿಗೆ ದಂಡವತ್ತ ನಮಸ್ಕಾರ ಆಗ್ಬೇಕು,
ನಮಸ್ಕಾರ ಮಾಡೋವನ ಸ್ಥಿತಿ ಹೆಂಗಿರ್ಬೇಕಂದ್ರ ತನ್ನ ಎಲ್ಲಾ ದೋಷ ಗುಣಗಳು ಏನೇ ತಪ್ಪುಗಳಿದ್ರು ಸಹಿತ ಆ ನಮಸ್ಕಾರ ಯಾರಿಗೆ ಮಾಡ್ತಿರ್ತೇವ್ರ ಅವ್ರ ಚರಣದಲ್ಲಿ ಹಾಕಬೇಕು. ಹಾಕಿ ನಮ್ಮೆಲ್ಲಾ ತಪ್ಪುಗಳನ್ನ ನೀವೇ ಕ್ಷಮ ಮಾಡ್ಬೇಕಂತೇಳಿ ನಮಸ್ಕಾರ ಮಾಡಿದ್ರೆ ಇವು ಮಾಡಿದ ತಪ್ಪುಗಳೆಲ್ಲಾ ಭಾರ ಅವ್ರು ಒಪ್ಕೋಬೇಕಾಗ್ತದೆ. ಅಕಸ್ಮಾತ್ ನಮಸ್ಕಾರ ಮಾಡವ ಮಾಡಿಸ್ಕೊಳ ಸುಮ್ ನಿಂತಂತ ತಿಳ್ಕೊರ್ ನೀವು, ಅದು ಹೋಗಿ ಅವಾಗೆ ಮುಟ್ತದ. ಅವಾಗೆ ಮುಟ್ಟಿದ್ರೆ ತನಗ ತಾಕತ್ ಬೇಕಲ್ಲ, ತನ್ನನೇ ರಗಡ ದೋಷಗಳು ಇರ್ತಾವ, ಮತ್ ಇವನು ದೋಷ ಅಂತ ಪರಿಹಾರ ಮಾಡುವಂತ ತಾಕತ್ ಬೇಕಲ್ಲ. ಹಿಂಗಾಗಿ ದೋಷಿಯಾಗಿ ಕೂಡ್ತಾನ. ಅದಕ್ಕೆ ನಮ್ಮ ಮಹಾರಾಜರು ನಮ್ಮ ರಂಗರಾವ್ ಮಹಾರಾಜರು, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಯಾರೇ ನಮಸ್ಕಾರ ಮಾಡಿದ್ರು ಎಂದೂ ಸಹಿತ ಸುಮ್ ಕೂಡ್ಲಿಲ್ಲ. ಅವ್ರೇನಂದ್ರು, ಗುರುನಾಥ ಅದ್ರ ಜವಾಬ್ದಾರಿ ನಿನಗೆ. ಹಿಂಗ ಏನಪ್ಪಾ ಅಂದ್ರ ತಮ್ಮ ಗುರುವಿಗೆ ಮುಟ್ಟಿಸಿ ಬಿಡ್ತಿದ್ರು ಅವ್ರು. ನೀವೇ ಅದನ್ನೆಲ್ಲ ಮಾಡೋರು, ನಾವು ಮತ್ ಖುಲ್ಲಾ ಅಂತೇಳಿ ಹಿಂಗ ನಾವಾದ್ರೂ ಯಾರೇ ನಮಸ್ಕಾರ ಮಾಡಿದ್ರೆ ಈಗ ಒಂದ್ ಸ್ವಲ್ಪ ಏನೋ ನಮ್ಮನ್ನ ದೊಡ್ಡ ಸ್ಥಾನದಾಗ ನೋಡ್ತಾರ ಅಂದ್ ಮಾತ್ರಕ್ಕೆ ಏನದ ಅಲ್ಲ, ಅವ್ರ ದೊಡ್ಡ ಗುಣ ಅದು. ನಮ್ಮನ್ನ ದೊಡ್ಡ ಸ್ಥಾನದಾಗ ನೋಡ್ಲಿಕ್ಕತ್ತಾರ. ನಾವು ನಿಜವಾಗಿಯೂ ಸಣ್ಣವ್ರೆ. ಎಲ್ಲಿ ತನಕ ನಾವು ಸಂಪೂರ್ಣ ಸಣ್ಣವರಾಗಿ ಇರುದಿಲ್ಲ ಅಲ್ಲಿ ತನಕ ನಾವು ದೊಡ್ಡವರು ಅಲ್ಲೇ ಅಲ್ಲ. ನಾವು ಪೂರ್ಣ ಸಣ್ಣವರಾಗಿ ಪೂರ್ಣ ಸಣ್ಣವರು ಮನ ಬುದ್ಧಿ ಚಿತ್ತ ಅಹಂಕಾರದಿಂದ ಕೂಡ್ಕೊಂಡ ನಾನೇನೂ ಅಲ್ಲಪ್ಪ ಭಗವಂತನ ಮುಂದೆ ಗುರುನಾಥನ ಮುಂದೆ ಅಂತ ತಿಳ್ಕೊಂಡ ಅಗದಿ ಒಂದು ತೃಣಕ್ಕ ಸಮಾನ ಅಂತ ತಿಳ್ಕೊಂಡು ಯಾರು ಇರ್ತಾರಲ್ಲ ಅವ್ರಿಗೆ ನಿಜವಾಗಿಯೂ ಸದ್ಗುರುವಿನ ಒಂದು ಸ್ಥಿತಿಗೆ ಹೋಗಿ ಅವ್ರು ಮುಟ್ಲಿಕ್ಕೆ ಸಾಧ್ಯದ ಹೊರತಾಗಿ ಸುಮ್ಮನೆ ಯಾರೋ ಗುರು ಅಂದ್ರು ನಾವು ಗುರು ಅಂತ ತಿಳ್ಕೊಂಡೆವು, ನಾವು ಡ್ರೆಸ್ ಬದಲು ಮಾಡಿದೆವು, ನಾವು ಕೈ ಆಶೀರ್ವಾದ ಮಾಡ್ಕೊತ ಅಡ್ಯಾಡ್ಲಿಕ್ಕತ್ತಿ ಅಂದ್ರೆ ಇದು ಆಗು ಮಾತಲ್ಲ ಅಂತಾರ. ಅದೆಲ್ಲ ತುರ್ಕಿಗೆ ಐಸಿ ಗುರು ಚೇನಿ ಸಾರ್ಥಕತಾ ಹೋಣಾರಣ ಅಂತ ಮುಂದಿನ 5ನೇ ದಶಕನಾಗ ಇವೆಲ್ಲ ವಿಚಾರ ಬರ್ತೇವೆ. ಗುರು ಲಕ್ಷಣ, ಸದ್ಗುರುಗಳ ಲಕ್ಷಣ, ಸದ್ಗುರುಗಳ ಮಹತ್ವ, ಶಿಷ್ಯ ಲಕ್ಷಣ, ಸಶಿಷ್ಯನ ಲಕ್ಷಣ, ಇವೆಲ್ಲ ವಿಚಾರಗಳು ಇನ್ನು ಮುಂದಿನ 5ನೇ ದಶಕದಿಂದ ಮತ್ತಷ್ಟು ಬಹಳಷ್ಟು ಗಂಭೀರವಾದಂಥ ವಿಚಾರಗಳನ್ನ ಶ್ರವಣ ಮಾಡುವಂತ ಅವಕಾಶ ನಿಮಗ ಅದ. ಇರ್ಲಿ, ಈಗ ಮುಂದೆ ಏನಂತಾರವರು, ದೇವ ಅನಾಥಾಂಚ ಕೈಪಕ್ಷಿ ಅಂದ್ರೆ ಕೈಯಾಗ ಒಂದು ಇದು ಇರ್ತದ್ರಿ, ಕೈಯಾನ ಒಂದು ಬಡಿಗಿದ್ದಂಗ ಅದ. ಈಗ ಸನ್ಯಾಸಿಗಳು ಹಿಂಗ ಇಟ್ಕೊಂಡಿರ್ತಾರಲ್ಲ, ಪಟ್ನ ಬೇಕಾದ್ರೆ ಅದ್ರಾಗ ಒಂದ್ ಚಾಕುನು ಇರ್ತದ. ಪ್ರಸಂಗ ಬಂದ್ರ ತಮ್ಮ ರಕ್ಷಣಾ ಮಾಡೋದಾಗ್ಲಿ, ಯಾರು ರಕ್ಷಣಾ ಮಾಡುವಂತ ಒಂದು ಕೈಪಕ್ಷಿ ಅಂತಾರ ಅದಕ್ಕೆ. ದೇವ ಅನಾಥಾಂಚ ಕೈಪಕ್ಷಿ ನಾನಾ ಸಂಕಟಾಪಾಸುನ ರಕ್ಷಿ, ಎಲ್ಲಾ ರೀತಿಯ ಸಂಕಟಗಳನ್ನ ದಿಂದ ರಕ್ಷಣಾ ಮಾಡ್ತಾನ. ದಾವಿನೆಲ ಅಂತರ ಸಾಕ್ಷಿ ಗಜೇಂದ್ರ ಕಾರಣೆ. ಅದ್ಯಾಂಗ್ರಿ ಅಂತಂದ್ರ ಗಜೇಂದ್ರ ಮೋಕ್ಷ ನೀವು ಕೇಳಿರಿಲ್ಲ. ಮೊಸಳಿ ಆನೆ ಕಾಲ್ ಹಿಡ್ದ ಎಳಿ ಹೊತ್ನ್ಯಾಗ ಆ ಗಜೇಂದ್ರಗೇನ್ ಮಾತು ಬರುದಿಲ್ಲ, ಮನುಷ್ಯರಷ್ಟೇ ಮಾತಾಡ್ತಾರ. ಉಳ್ಕಿದವ್ರು ಅಂತಃಕರಣದಿಂದ ಭಗವಂತನನ್ನ ಕೂಗುತ್ತಂತದು, ರಕ್ಷಣಾ ಮಾಡ ಅಂತೇಳಿ. ಅಂತಃಕರಣದ ಕೂಗು ಬಹಳ ಚಲೋ ಇರ್ತದ. ಮ್ಯಾಲ ಕೂಗುದ ಬೇರೆ, ಒಳಗ ಅಂತಃಕರಣದಾಗ ಇರುದ ಬೇರೆ. ಅಂತಃಕರಣದಿಂದ ನೀವು ಕೂಗು, ನೀನು ಆ ಅಂತಃಕರಣ ಕೂಗಿಗಾಗಿ ಬಂದು ಗಜೇಂದ್ರನ ಒಂದು ಮೋಕ್ಷ ಕೊಡ್ಲಿಲ್ಲ, ಅವ್ನ ರಕ್ಷಣಾ ಮಾಡಿ ಮೋಕ್ಷ ಕೊಟ್ಟಿಲ್ಲ. ಹಂಗ ಇವು ಉದಾಹರಣೆ ನಿಮಗವ ಅಂತೇಳಿ ಸಮರ್ಥ ಹೇಳ್ತಾರ. ದೇವ ಕೃಪೇಚ ಸಾಗರೋ ದೇವ ಕರುಣೇಚ ಜಳಧರು ದೇವಾಸಿ ಭಕ್ತಾಂಚ ವಿಸರು ಪಡನಾರ ನಾಹಿ ಶ್ರೀರಾಮ್. ದೇವ ಕೃಪೇಚ ಸಾಗರು. ಸದ್ಗುರುನಾಥ್ ಹೆಂಗಿದ್ದ ಅಂದ್ರ ಅವನು ಕೃಪಾ ಹೆಂಗಿರ್ತದ ಭಕ್ತರ ಮೇಲೆ ಪ್ರೇಮ ಅಂದ್ರ ಸಾಗರೋಪಾದಿಯೊಳಗಿರ್ತದ ನೋಡ್ರಿ. ಸಾಗರ ಅಂದ್ರ ಸಮುದ್ರೋಪಾದಿ ಒಳಗ, ಸಮುದ್ರದ ದಂಡಿನೇ ಹಂಗ ಕಾಣಿಸ್ಲಾರ್ದಂಗ ಎಲ್ಲಿ ನೋಡಿದಲ್ಲಿ ನೀರು ಕಾಣಿಸ್ತದಲ್ಲ, ಹಂಗ ಸದ್ಗುರುನಾಥನ ಒಂದು ಪ್ರೇಮ ಭಕ್ತನ ಮೇಲೆ ಹೆಂಗಿರ್ತದ ಅಂದ್ರ ಪ್ರೇಮ ಇರ್ತದ. ಒಟ್ಟ ಪ್ರೇಮದ ಹೊರತಾಗಿ ಮತ್ತೊಂದು ಅವ್ ಮಾಡುವುದೇ ಗೊತ್ತಿಲ್ಲ. ಭಗವಂತ ಸದ್ಗುರುನಾಥಗ ಸರ್ವಜೀವಿಗಳನ್ನು ಪ್ರೇಮ ಮಾಡ್ತಾನ. ಉತ್ತಮರನ್ನಷ್ಟೇ ಪ್ರೇಮ ಮಾಡ್ತಾನಂತ ನಾವು ತಿಳ್ಕೊಂಡೆವು. ಮಧ್ಯಮರನ್ನೂ ಮಾಡ್ತಾನ, ಕನಿಷ್ಠರನ್ನೂ ಮಾಡ್ತಾನ, ಎಲ್ಲರನ್ನೂ ಪ್ರೇಮ ಮಾಡಿ ಆ ಪ್ರೇಮದ ಒಂದು ಬಂಧನದೊಳಗ ಆ ಒಂದು ಜೀವಿಯನ್ನು ಸಿಲುಕಿಸಿ ಅದಕ್ಕೆ ಏನು ಒಂದು ಏನು ರೂಪ ಕೊಡ್ಬೇಕು, ಆ ರೂಪ ಕೊಡುವಂತ ಚತುರ ಯಾರಪ್ಪ ಅಂದ್ರ ಅವ ಸದ್ಗುರುನಾಥ್ ಇದ್ದಾನ. ಅವ ಅದಕ್ಕೆ ಅವ್ರಂದ್ರು ದೇವ ಕೃಪೇಚ ಸಾಗರ. ಅವನ ಕೃಪಾ ಹೆಂಗದ, ಸಾಗರೋಪಾದಿ ಒಳಗದ. ದೇವ ಕರುಣೇಚ ಜಳದರು. ಅವನ ಕರುಣಾ ಹೆಂಗದ ಅಂದ್ರ ಎಲ್ಲರ ಮೇಲೂ ಕರುಣಾ ಹರಿತದ. ಅವಾಗ ದುಷ್ಟ್ರ ಮೇಲೂ ಸಹಿತ ಕರುಣಾ ಹರಿತದ ಅಂತ ನೋಡ್ರಿ. ಕೂಸುಗಳ ಮೇಲೆ ಹರಿತದ, ಆಮೇಲೆ ವಯಸ್ಸಿದ್ದವ್ರ ಮೇಲೆ ಹರಿತದ, ವಯಸ್ಸಾದವ್ರ ಮೇಲೆ ಹರಿತದ, ಹೆಣ್ಮಕ್ಳ ಮೇಲೆ, ಗಂಡಸರ ಮೇಲೆ, ಪ್ರಾಣಿ ಮೇಲೆ, ಪಕ್ಷಿ ಮೇಲೆ,
ಅಚರ ಅಚರ ಇವೆಲ್ಲತ್ರ ಮೇಲೆ ಅವನ ಕೃಪಾ ಏನಪ್ಪಾ ಅಂದ್ರ ಅವನ ಒಂದು ಇದು ಹರಿತದ, ಕರುಣ ಹರಿತದ. ಅವ ಎಲ್ಲರಿಗಿಂತ ಮೊದಲು ಕಣ್ಣ ನೀರು ಬರುವುದು ದೇವರಿಗೆ ಬರ್ತದಂತ. ಏನು ಭಕ್ತಿಗೆ ಏನೇ ಆಗಲಿ, ಯಾವುದೇ ಜೀವಿಗೆ ತೊಂದರೆ ಆದ್ರೂ ಸಹಿತ ಮೊದಲಿಗೆ ಏನಪ್ಪಾ ಅಂದ್ರ ಅಂತರಂಗಕ್ಕ ಇದು ತ್ರಾಸಾಗಿ ಧಾವಿಸಿ ಬಂದು ಸರಬೇಕು ನಾವು ಯಾರಿದ್ರ ಅಂದ್ರ ಅವ ಅಂಥ ಗುರುನಾಥ ಕರುಣೇಚ್ಛ ಜಳಧರು ಅಂದ್ರೆ ನೀರ್ ಹೆಂಗ ತೈಲಧಾರೆಯಂತೆ ಅಂತಂತಾರಲ್ಲ, ಹಿಂಗ ಬಿದ್ದ ಕೂಡಲೇ ನಡು ಕಟ್ ಆಗುದಿಲ್ಲ. ಯಾವಾಗಲೂ ಅದೇನಪ್ಪಾ ಅಂದ್ರೆ ಹೆಂಗ ಜಲಧಾರೆ ಹರಿತಿರ್ತಲ್ಲ, ಹಂಗ ಕರುಣಾ ಅನ್ನುವಂಥ ಧಾರೆ ಅವನಿಂದ ಹರಿತಿರ್ತ. ದೇವಾಸಿ ಭಕ್ತಾಚ ವಿಸರು ಪಡನಾರನಾಯಿ. ದೇವರಿಗೆ ಭಕ್ತರ ನೆನಪ ಎಂದೂ ಹಾರುದಿಲ್ಲ. ಅಂದ್ರೆ ಏನು, ಭಕ್ತರ ದೇವರನ್ನ ನೆನಪು ಹಾರಬಹುದು ಅನ್ನಂಗ. ನಾವೆಲ್ಲ ಹಾರ್ತೇವೆ ಅಗದಿ. ಏನಂದ್ರೆ ನೋಡ್ಬೇಕದ್ನ ಯಾವಾಗ ಮೈ ಮೇಲೆ ಬರ್ತಾ ಅವಾಗ ಅಷ್ಟೇ ನಮಗ ಸಿದ್ಧರುನಾಥ ಮಹಾಸ್ವಾಮಿ ಇವರೆಲ್ಲ ನಮಗ್ ನೆನಪಾಗ್ತಾರ. ಮತ್ತೆಲ್ಲ ಸಜ್ಜಿದ ಎಲ್ಲ ನಾನೇ ಮಾಡೀನಿ ಅಂತೇಳಿ ಅಗದಿ ಏನಪ್ಪಾ ಅಂದ್ರೆ ನೋಡ್ಬೇಕು. ಅವ್ನು ಒಳಗೆ ಎದಿ ಒಬ್ಬಿಸ್ಕೊಂಡು ಒಬ್ರಿಗೆ ದೊಡ್ಡ ಮಾತು ಮಾತಾಡ್ಕೋತ ಎಷ್ಟು ನಮ್ಮಲ್ಲಿ ಫರಕ್ ಆಗಿಬಿಡ್ತದ ಅಂದ್ರೆ ಅದಕ್ಕೆ ದೇವಾಸಿ ಭಕ್ತಾಚ ವಿಸರು ಪಡ್ನಾರ ನಾಯಿ. ಭಕ್ತರಿಗೆ ವಿಸರು ನಾವು ದೇವ್ರ ನೆನಪು ಹಾರಿದ್ರೆ ಹಾರ್ಬೋದು ಖರೆ, ಆದ್ರೂ ಸಹಿತ ಮತ್ ಯಾವ ರೀತಿಯಿಂದ ಯಾರ ಮುಖಾಂತರ ಮತ್ ಅವಾಗ ತನ್ನ ನೆನಪು ಮಾಡಿ ಕೊಟ್ಟ ಮತ್ ಪ್ರೇಮ ಮಾಡುವಂಗ ಮಾಡ್ತಾನ. ಇದು ಸದ್ಗುರುನಾಥನ ಪರಮ ಕೃಪಾ ಆತ. ಇಂಥ ಸಖ್ಯ ಮುಂದ ದೇವ ಪ್ರೀತಿ ರಾಖೋ ಜಾಣೆ ದೇವಾಸಿ ಕರಾವೆ ಸಾಜಣೆ ಜೀವಲಗೆ ಅವಗಿ ಪಿಸುಣೆ ಕಾಮಾನ ಏತಿ. ದೇವ್ರು ಹೆಂಗ ಪ್ರೀತಿ ಮಾಡ್ತಾನಂದ್ರ ನಮ್ಮವ್ರಂತ ತಿಳ್ಕೊಂಡವ್ರು ನಮ್ಮನ್ನ ಕೈ ಬಿಡಬಹುದು ಕರೆ, ದೇವ್ರು ನಮ್ಮನ್ನ ಯಾವ ಕೈ ಬಿಡ. ನಾವು ನೋಡ್ಬೇಕು ನಮ್ಮ ಅಣ್ತಂಬ್ರಿದ್ದಾರ, ಹಂಗಿದ್ದಾರೆ ಹಿಂಗಿದ್ದಾರೆ, ರೊಕ್ಕದ ಅದದೇ ಎಲ್ಲಾ ಟೈಮ್ದೊಳಗೆ ಇವ್ರು ನಮಗ ಆಗುದಿಲ್ಲ. ತಮಗ ನಮ್ಮಿಂದ ಏನಾರ ಉಪಯೋಗ ಇದ್ರೆ ಮಾತ್ರ ನಮ್ಮನ್ನವ್ರು ಪ್ರೇಮ ಮಾಡ್ತಾವ ಹೊರತಾಗಿ ಯಾವ ಉಪಯೋಗ ಇರ್ಲಾರ್ದ ನಮ್ಮ ಯಾವ ಬಂಧು ಬಾಂಧವರು ರಕ್ತ ಸಂಬಂಧಿಗಳು ಯಾರ್ಯಾರು ಆಗುದಿಲ್ಲ ಅಂತಾರ. ಆದ್ರ ಏನು ಇದು ಇರ್ಲಾರ್ದ ನಮ್ಮನ್ನ ಪ್ರೀತಿ ಮಾಡೋರು ಯಾರಿತ ಅಂದ್ರ ಸದ್ಗುರುನಾಥ ಅನಿಮಿತ್ಯ ಬಾಂಧವನಾಗಿ ಬಂದು ಪ್ರೀತಿ ಮಾಡಿ. ಶ್ರೀರಾಮ ಸಮರ್ಥ ಸಖ್ಯ ದೇವಾಚೆ ತುಟೇನ ಪ್ರೀತಿ ದೇವಾಚಿ ವಿಟೇನ ದೇವ ಕದಾ ಪಾಲಟೇನ ಶರಣಾಗತಾಸಿ. ನಾವು ಅಕಸ್ಮಾತ್ ಆ ರೀತಿ ಸಖ್ಯತ್ವ ದೇವರ ಜೋಡಿ ಮಾಡಿದೀವಿ ಅಂದ್ರ, ಸದ್ಗುರುನಾಥನ ಮಾಡಿದೇವಂದ್ರ ದೇವ ನಮ್ಮನ್ನು ಎಂದೂ ದೂರ ಸರಿಸುವುದಿಲ್ಲ. ದೇವ ಕದಾ ಪಾಲಟೇನ ಶರಣಾಗತಾಸಿ. ತಾ ಎಂದು ಏನಪ್ಪಾ ಶರಣಾಗತ ಭಕ್ತರನ್ನ ರಕ್ಷಣಾ ಮಾಡ್ಲಿಕ್ಕೆ ಹಿಂದ್ಮುಂದ್ ನೋಡುದಿಲ್ಲ ಅಂತೇಳಿ ಈ ಓವಿ ಹೇಳ್ತದೆ. ಮುಂದ 31ನೇ ಓವಿ ಹೇಳ್ಗಂತಾರ ಮನೋಣಿ ಸಖ್ಯ ದೇವಾಸಿ ಕರಾವೇ ಹಿತ ಗುಜ ತಯಾಸೀಚ ಸಾಂಗಾವೆ ಆಟವೇ ಭಕ್ತಿಚೇ ಜಾಣಾವೆ ಲಕ್ಷಣ ಐಸೇ. ಈ ಸಖ್ಯ ಭಕ್ತಿಯ ಲಕ್ಷಣ ಹೇಳ್ತಾಗ ಅಂತಾರವರು. ಅದಕ್ಕೆ ನೀವು ದೇವ್ರ ಜೋಡಿ ಇಂಥ ಒಂದು ಸಖ್ಯತ್ವವನ್ನು ಸಾಧಿಸಿಕೊಡ್ರಪ್ಪ. ಹಿತಗುಜ ತಯಾಸಿಚ್ಚ ಸಾಂಗಾವೆ. ನಿಮಗೆ ಏನು ಹೇಳಬಾರ್ದು ಏನು ಹೇಳಬೇಕು ಇವನ್ನೆಲ್ಲ ಸಹಿತ ಅವ್ರ ಜೋಡಿ ಹೇಳ. ಅರ್ಜುನ ಯುದ್ಧ ನಡೆದ ಜೋರ್ದಾರ, ಆವಾಗ ಕೃಷ್ಣ ನನಗೆ ಸುಭದ್ರ ನೆನಪಾಗ್ಲಿಕ್ಕತ್ತದಂತಂದ. ಏನ್ ಮಾಡೋದು ಹೇಳೋ ವಿಚಾರ ಇವು. ಅಲ್ಲಿ ತನಕ ಭಗವದ್ಗೀತಾ ಕೇಳ್ಯಾನ, ಎಲ್ಲ ಆಗ್ಯದ, ಅವಾಗ ಉಪದೇಶ ಆಗ್ಯದ ಎಲ್ಲ. ಈಗಂತಾನೆ ಏನ್ ಮಾಡೋದು, ಕೃಷ್ಣ ನನಗೆ ಸುಭದ್ರ ನೆನಪಾಗ್ಲಿಕ್ಕತ್ತದ ಯುದ್ಧದ ಪ್ರಸಂಗದಾಗ. ಇದು ಹೇಳುದನ್ನು ಆದ್ರೂ ಸಹಿತ ಹೇಳಿದೆ, ಯಾಕಂದ್ರೆ ಸಖ್ಯತ್ವ ಹಂಗಿರ್ತದೆ. ಆವಾಗ ಕೃಷ್ಣ ಅಂದಂತ ನಡಿಪ ಹಂಗಾರ ಅಂತೇಳಿ ಹೋಗಿ ರಥ ಒಯ್ದು ಯುದ್ಧ ಸಂಗ್ರಾಮದಿಂದ ಹೊರಗೆ ನಿಂದಿರಿಸಿ ತಾನೇ ಸುಭದ್ರ ಆಗಿ ನಿಂತಂತ ನೋಡ್ರಿ. ಇವೆಲ್ಲ ಕಥೆಗಳು ಹೇಳ್ತಾರ. ಅದು ಎಷ್ಟು ಕರೆನೋ ಸುಳ್ಳು ಅದನ್ನ ಅದು ಬಿಟ್ಟಿದ್ದು. ನಾವು ಕೇಳಿದ್ದನ್ನ ನಾವು ಹೇಳ್ಬೇಕಂದ್ರೆ ಹೆಂಗಂದ್ರೆ ಎಲ್ಲ ಹೋಗ್ಲಿ ಬಿಡ್ರಿ. ಇಷ್ಟು ಯುದ್ಧ ಮಾಡಿ ಬಂದ ಕೂಡಲೇ ಕೃಷ್ಣನ ರಥದ ಕುದುರೆಗಳ ಕಾಲು ಒತ್ತುದು, ಅವನ್ ತೊಳೆಯುವುದು, ಅವ್ರ ಮೈ ತಿಕ್ಕುದು, ಅದು ಕೃಷ್ಣ ಮಾಡ್ತಿದ್ದಂದ್ರೆ ಹೋಗ್ಲಿ. ಇಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ತನ್ನ ಸಖನ ರಥದ ಸಾರಥಿಯಾಗಿ ಕೆಲಸ ಮಾಡಿದ ಅಂದ್ರ ಎಂತ ಸಖ್ಯತ್ವ ಇರ್ಬೇಕು. ಇವೆಲ್ಲ ವಿಚಾರ ಮಾಡಿರೋದು. ಅದಕ್ಕೆ ಮನೋಣಿ ಸಖ್ಯ ದೇವಾಸಿ ಕರಾವೆ ಹಿತಗುಜ ತಯಾಸೀಚ ಸಾಂಗಾವೆ ಆಟವೇ ಭಕ್ತಿ ಚೇಜಾಣಾವೆ ಲಕ್ಷಣ ಐಚೆ. 8ನೇ ಭಕ್ತಿ ಲಕ್ಷಣ ಹಿಂಗದಪ್ಪ. ಏನ್ ಹೇಳ್ಕೋದ್ ಏನೇ ಇದ್ರು ಹೇಳ್ರಿ. ನೀವು ತಪ್ಪಾಗಿದ್ರು ಹೇಳ್ರಿ, ಚಲೋ ಆಗಿದ್ರು ಹೇಳ್ರಿ, ಬೇಕಾಗಿದ್ರು ಬೇಡ್ರಿ, ಸಾಕಾಗಿದ್ರು ಬ್ಯಾಡನ್ರಿ,
ಬೇಕಂದ್ರೆ ಭಗವಂತನ ಜೋಡಿ ನೀವು ಸಖ್ಯತ್ವ ಆ ರೀತಿ ಮಾಡ್ತಿದ್ರೆ ನೀವು ದೇವ್ರ ಜೋಡಿ ಜಗಳಾಡಿದಂಗೆ ಮಾಡ್ರಿ. ಆದ್ರೆ ಜಗಳದ ಹಿಂದೆ ಪ್ರೇಮ ಇರ್ತದ. ಈಗ ಎಲ್ಲಿ ಪ್ರೇಮ ಅದ ಅಲ್ಲಿ ಸಿಟ್ಟ ಜಗಳ ಹೆಚ್ಚಾಗ್ತಿರ್ತಾವಂತ. ಈಗ ಪ್ರಪಂಚದಾಗಾದ್ರೂ ಸಹಿತ ಭಾಳ ಗಂಡ ಹೆಂಡತಿ ಜಗಳಾಡ್ತಾರ ಅಂದ್ರೆ ಭಾಳ ಅವ್ರು ಒಬ್ರಿಗೊಬ್ರು ಪ್ರೇಮ ಇದ್ದಾರಂತ. ಅದಕ್ಕ ಎಲ್ಲೇ ಕೊರತೆ ಆದ್ರೂ ಸಹಿತ ಸಿಟ್ಟು ಬರ್ತಿರ್ತದ. ಇವೆಲ್ಲ ಅತಿ ಪ್ರೇಮದ ಲಕ್ಷಣಗಳು ಇರಲ್ಲಕದ. ಮುಂದ ಜೈಸಾ ದೇವ ತೈಸಾ ಗುರು ಶಾಸ್ತ್ರಿ बोलिला हा विचारू म्हणून सख्यत्वाच्या प्रकारू ಸದ್ಗುರುಷಿ ಅಸಾವಾ ಶ್ರೀರಾಮ್. ಅದಕ್ಕೆ ಕೊನೆ ಓವಿಯೊಳಗಂತಾರರು ಜೈಸಾ ದೇವ ತೈಸಾ ಗುರು. ಹಾಗಾಳ ಒಂದಲ್ಲ ಹೆಂಗ ಗುರುನು ಹಂಗ ದೇವ್ರ, ಹೆಂಗ ದೇವ್ರು ಹಂಗ ಗುರು. ಗುರು ದೇವ್ರು ಬೇರೆ ಅಲ್ಲ. ಜೈಸಾ ದೇವ ತೈಸಾ ಗುರು ಶಾಸ್ತ್ರಿ ಬೋಲಿಲ್ಲ ಹಾ ವಿಚಾರು. ಶಾಸ್ತ್ರಗಳು ಇದನ್ನ ಹೇಳ್ಯಾವ, ನಾ ಹೇಳಿಕತ್ತಿಲ್ಲ. ಶಾಸ್ತ್ರಗಳು ಇದನ್ನ ಪ್ರಮಾಣವಾಗಿ ಹೇಳಿಕತ್ತಾವ. ನಿನ್ನ ಗುರುನೇ ದೇವ್ರಿದ್ದಾನ, ದೇವರೇ ಗುರು ಇದ್ದಾನ. ಅದಕ್ಕ ಮನೋನ ಸಖ್ಯತ್ವಾಚ ಪ್ರಕಾರ ಸದ್ಗುರು ಶಿಯಸಾವೆ. ಅದರ ಸಂಬಂಧ ಈ ಒಂದು ಭಗವಂತನ ಭಕ್ತಿ ಏನು ಈಗ ಸಖ್ಯ ಭಕ್ತಿ, ದೇವ್ರ ಬಗ್ಗೆ ದೇವ್ರ ಅಂತ ಮಾತಾಡಿದಲ್ಲ, ಅದು ಸದ್ಗುರುನು ಅವನೇ ಇದ್ದಾನ. ಅಲ್ಲಿ ಹಂಗ ಭಗವಂತನ ಜೋಡಿ ಸಖ್ಯತ್ವ ಮಾಡ್ಬೇಕಂತ ಎಷ್ಟೋ ಕೇಳಿದ್ರೆ ಹಂಗ ಸದ್ಗುರುಗಳ ಜೋಡಿನು ನೀವು ಅವನೇ ದೇವ್ರಂತ ತಿಳ್ಕೊಂಡು ಸಖ್ಯತ್ವ ಮಾಡ್ರಿ ಅಂತೇಳಿ ಈ ಒಂದು ಸಖ್ಯ ಭಕ್ತಿಯ ಕೊನೆ ಓವಿಯಾಗಿ ಹೇಳ್ತಾರ. ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಸಖ್ಯ ಭಕ್ತಿ ನಿರೂಪಣ ನಾಮ ಸಮಾಸ ಅಷ್ಟಮ ಶ್ರೀರಾಮ ಶ್ರೀರಾಮ್. ಅಥ ದಾಸಬೋಧ ದಶಕ ಚೌಥ ಸಮಾಸ ನವ್ವಾ ಆತ್ಮನಿವೇದನ ಭಕ್ತಿ ನುಡಿ 30 ವಾಚನ ಪ್ರಾರಂಭ करीतो महाराज श्रीराम. मागा झाले निरूपण 8वे भक्तीचे लक्षण. आता ऐका सावधान भक्ती नवमी श्रीराम. नवमी निवेदन जाणावे, आत्म निवेदन करावे, तेही सांगिजेल स्वभावे प्रांजळ करुणी श्रीराम. जय जय रघुवीर समर्थ पुंडलीक वरदारी विठ्ठल पार्वती पतेश्वर महादेव. राजाधिराज सद्गुरुनाथ महाराज की जय. ಶ್ರೀ ಗುರುದೇವ ದತ್ತ ದತ್ತ ಶ್ರೀರಾಮ್. ಇಲ್ಲಿವರೆಗೆ ಸಖ್ಯ ಭಕ್ತಿಯ ಸಂಪೂರ್ಣ ಓವಿಗಳನ್ನು ನಾವು ಚಿಂತನೆ ಮಾಡಿದೆವು. ಇನ್ನು ಮುಂದಿನ ಸತ್ಸಂಗದಾಗ ಕೊನೆಯ ಭಕ್ತಿ, ಅದರ ಮುಖ್ಯ ಭಕ್ತಿ, ಎಲ್ಲದರಾಗ ಶ್ರೇಷ್ಠ ಭಕ್ತಿ, ಅಂತಿಮ ಒಂದು ಸ್ಥಿತಿಯ ವರ್ಣನೆ, ಅಂತಿಮ ಸ್ಥಿತಿಯ ಅವಸ್ಥೆಯ ಒಂದು ಸಿದ್ಧ ಅವಸ್ಥೆಯ ಒಂದು ಲಕ್ಷಣ ಹೊಂದಿರುವಂತಹ ಆ ಬ್ರಹ್ಮ ಸ್ವರೂಪದೊಳಗೆ ಲಯ ಆಗುವಂತಹ ಆತ್ಮನಿವೇದನ ಭಕ್ತಿ ಅನ್ನುವಂತಹದ್ದು ಏನದಲ್ಲ, ಈ ಭಕ್ತಿಯ ಲಕ್ಷಣಗಳನ್ನ, ಈ 9ನೇ ಭಕ್ತಿಯ ಲಕ್ಷಣಗಳನ್ನ ನಾವು ಮುಂದಿನದ್ರಾಗ ಸಮರ್ಥರು ಏನೇನು ಹೇಳ್ಯಾರ ಅನ್ನುವಂಥದ್ದನ್ನ ಯಥಾಮತಿ ಗುರುಕೃಪೆಯಿಂದ ಚಿಂತನೆ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸಖ್ಯ ಭಕ್ತಿಯ ಸಂಪೂರ್ಣ ವಿಚಾರವನ್ನು ನಾವು ನೀವುಗಳು ಸದ್ಗುರುನಾಥನ ಒಂದು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪಾ, ಮಹಾಸ್ವಾಮಿ ಚಿದಂಬರರ ಕೃಪಾ, ಶೇಷಾಚಲ ಸದ್ಗುರುಗಳ ಕೃಪಾ, ಅಗಡಿಯ ಆನಂದವನದ ಏನು ಸದ್ಗುರು ವರಿದಾರಲ್ಲ ಅವರೆಲ್ಲರ ಕೃಪಾರೀಶ್ವಾದಿಂದ ವಿಶೇಷ ಭಕ್ತಿ ವಿಚಾರವನ್ನು ನಾವು ತಿಳ್ಕೊಂಡೆವು. 8ನೇ ಭಕ್ತಿ, ಇನ್ನು 9ನೇ ಭಕ್ತಿ ಆದ್ಮೇಲೆ ಮುಂದಿನ ಒಂದು 5ನೇ ದಶಕದೊಳಗ ಬಹಳಷ್ಟು ಅದ್ಭುತವಾದಂತ ಇನ್ನೇನಂದ್ರ ಈ ಸ್ಥಿತಿಗೆ ಹೋಗಿ ಮುಟ್ಲಿಕ್ಕೆ ಸದ್ಗುರುಗಳು ಬೇಕು. ಗುರುವಿನ ಲಕ್ಷಣ, ಗುರು ನಿಶ್ಚಯ, ಸದ್ಗುರುಗಳು ಯಾರು, ಗುರು ಮತ್ತು ಸದ್ಗುರುಗಳಿಗೆ ಭೇದ ಏನು, ಶಿಷ್ಯನ ಲಕ್ಷಣ ಏನು, ಶುದ್ಧ ಜ್ಞಾನ ಅಂದ್ರೆ ಯಾವುದು, ಬಹುಧಾ ಜ್ಞಾನ ಅಂದ್ರೆ ಯಾವುದು, ಇವೆಲ್ಲ ವಿಚಾರಗಳು, ಉಪಾಸನದ ಬಗ್ಗೆ ಇವೆಲ್ಲ ಏನಪ್ಪಾ ಮುಂದಿನ ಒಂದು ಗಂಭೀರ ವಿಚಾರಗಳು ಮುಂದಿನ ದಶಕನ 5ನೇ ದಶಕನಾಗ ಬರ್ತಾವ. ನಾವು ನೀವುಗಳೆಲ್ಲ ಇಂಥ ಒಂದು ಅದ್ಭುತವಾದಂತಹ ಗ್ರಂಥದ ಚಿಂತನೆ ಮಾಡುವಂತಹ ಒಂದು ಭಾಗ್ಯವನ್ನು ಹೊಂದೇವು ಅಂದ್ರ ನಮ್ಮ ಭಾಗ್ಯಕ್ಕೆ ಎಣ್ಣಿನೇ ಇಲ್ಲ. ಇದಕ್ಕೆಲ್ಲ ಏನಪ್ಪಾ ಅಂದ್ರೆ ಸದ್ಗುರುಗಳ ಕೃಪಾನೇ ಕಾರಣ. ಸದ್ಗುರು ಏನಪ್ಪಾ ಅಂದ್ರೆ ನಮ್ಮ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ಒಂದು ಕೃಪಾದಿಂದ ನಾವು ನೀವುಗಳೆಲ್ಲ ಈ ಅಗಡಿ ಆನಂದವನದ ಒಂದು ಸದ್ಗುರು ವರರ ಒಂದು ಇದರಿಂದ ಈ ಜೂಮ್ ಆನ್ಲೈನ್ದಾಗ ಚಿಂತನೆ ಮಾಡ್ಲಿಕ್ಕತ್ತೇವು. ಒಂದು ತಾಸದ ಚಿಂತನ
ನಮಗ್ ಸಿಗ್ಲಿಕ್ಕತ್ತ ಅಂದ್ರ ಎಂಥ ಭಾಗ್ಯ ಇರಬೇಕು. ಎಲ್ಲದರ ಹಿಂದ ಆ ಭಗವಂತನ ಸದ್ಗುರುನಾಥನ ಕೃಪಾ ಅಡಿಗೆದಂತ ತಿಳ್ಕೊಂಡು ಅನನ್ಯವಾಗಿ ಕೇಳಿದ್ದನ್ನು ಮನನ ಮಾಡೋಣ, ಮನನ ಮಾಡಿದ್ದನ್ನು ನಿಧಿ ಧ್ಯಾಸಕ್ಕೆ ಹಚ್ಕೊಂಡು, ನಿಧಿ ಧ್ಯಾಸಕ್ಕೆ ಹಚ್ಕೊಂಡೆ ಅಂದ ಮುಂದೆ ಯಾವುದನ್ನು ಪಡ್ಕೋಬೇಕಾಗ್ಯದ ಅದ್ರ ಸ್ಥಿತಿ ಅಂತದ ಅದೇ ಆತ್ಮನಿವೇದನದೊಳಗೆ ನಾವು ಅದಕ್ಕೆ ತಿಳ್ಕೊಳಿಕ್ ಬರ್ತದ ಅಂತ ಹೇಳ್ಕೊತ ಇವತ್ತಿನ ಒಂದು ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्पायुष्यवावे तयाकुळा माझ्या सकळा हरीच्या दासा कल्पनेचे बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण जामुक निधान पांडुरंग पुंडली कौरधार विठ्ठल पार्वती पदे श्रमादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. अगडिया आनंदवनगर निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. सकल साधु संत महाराज की जय. जय जय रघुवीर समर्थ. जय चिदंबरा. जय श्रीराम. ಇಂದಿನ ಶ್ರೀ ಶೇಷಾಚಲ ಸತ್ಸಂಗದಲ್ಲಿ ದಾಸಬೋಧ ದಶಕನಾತ್ಮ ಸಮಾಸ 8ರ ಸಖ್ಯ ಭಕ್ತಿ ಭಾಗ 3 ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ಕ್ಷೇತ್ರ ಕುಪ್ಪಗಡ್ಡಿಗಳು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಉದಾಹರಣೆಗಳನ್ನ, ದೃಷ್ಟಾಂತಗಳನ್ನ, ನೈಜ ಸಂಗತಿಗಳನ್ನ ನಮಗೆಲ್ಲ ತಿಳಿಸ್ತಾ ದಾಸಬೋಧದ ರುಚಿಯನ್ನ ಎಲ್ಲ ಕೇಳುವರಿಗೂ ಕೂಡ ಬಹಳಷ್ಟು ಸವಿವರವಾಗಿ ತಿಳಿಸ್ತಾ ಬರ್ತಾ ಇದ್ದಾರೆ. ಅವರಿಗೆ ಒಂದು ನುಡಿಗಳ ಮುಖಾಂತರ ಒಂದು ಅಭಿನಂದನೆಗಳನ್ನು ಸಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕೆಲಸವನ್ನು ಮಾಡಲು ಬೇಕು ಭಕ್ತಿ, ಶಕ್ತಿ. ಯಾವುದೇ ಕೆಲಸವನ್ನು ಮಾಡಲು ಬೇಕು ಶಕ್ತಿ. ಎಷ್ಟೇ ಶಕ್ತಿ ಇದ್ದರೂ ಪ್ರತಿಯೊಬ್ಬನಿಗೂ ದೇವರ ಮೇಲೆ ಇರಬೇಕು ಭಕ್ತಿ. ಎಷ್ಟೇ ಶಕ್ತಿ ಇದ್ದರೂ ಕೂಡ ಭಗವಂತನ ಮೇಲೆ ಇರಬೇಕು ಭಕ್ತಿ. ಇಂದಿನ ದಾಸಬೋಧದಲ್ಲಿ ಶ್ರೀಯುತ ಶಂಕರರಾವ್ ಅವರು ತಿಳಿಸಿದ್ದಾರೆ ಸಖ್ಯ ಭಕ್ತಿ. ಎಲ್ಲ ಕೇಳುಗರಿಗೂ ಕೂಡ ಈ ಒಂದು ಭವಬಂಧನದ ಮುಕ್ತಿ ಅಂತಕ್ಕಂಥದ್ದು ಸಿಗಲಿ, ಎಲ್ಲರಿಗೂ ಕೂಡ ಭವಬಂಧನದಿಂದ ಮುಕ್ತಿ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ ಮೋಕ್ಷಕ್ಕಾಗಿ ನಾವೆಲ್ಲ ಏನೆಲ್ಲ ಭಕ್ತಿಯನ್ನ ಸಮರ್ಪಣೆ ಮಾಡಿದಾಗ ಭಗವಂತನಲ್ಲಿ ಆ ಒಂದು ಮುಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ತರದ ದಾಸಬೋಧದ ಸಖ್ಯ ಭಕ್ತಿಯಲ್ಲಿ ಅನೇಕ ವಿಚಾರಗಳನ್ನ ಶ್ರೀಯುತರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿರಂತರವಾಗಿ ದಾಸಬೋಧದ ರುಚಿಯನ್ನ ಎಲ್ಲ ಕೇಳುಗರು ಕೂಡ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂತಹ ಒಂದು ವಿಚಾರವನ್ನ ಶ್ರೀಯುತರಿಗೆ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ವೈಯಕ್ತಿಕವಾಗಿ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಸಹೃದಯ ಕೇಳುಗರ ಪರವಾಗಿ ಅವರಿಗೆ ದೀರ್ಘದ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೆ ನಾಳೆ ಸತ್ಸಂಗದಲ್ಲಿ ನಾವೆಲ್ಲರೂ ಸಕಾಲಕ್ಕೆ ಹಾಜರಾಗೋಣ ಅಂತಕ್ಕಂಥ ವಿಚಾರವನ್ನು ತಿಳಿಸಿ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮವನ್ನು ಇಲ್ಲಿ ಸುಸಂಪನ್ನಗೊಳಿಸ್ತಾ ಇದ್ದೇವೆ. औदुंबर निवासी भक्ताभिमानी राजाधिराज सद्गुरु श्री चिदंबरेश्वर महाराज की जय. आनंदवन ग्रह निवासी भक्ताभिमानी श्री शेषाचल सद्गुरु महाराज की जय. जय जय रघुवीर समर्थ. श्री कृष्णार्पणमस्तु.